ರಾಯರ ಪವಾಡಗಳನ್ನ ಸಾಕಷ್ಟು ನೋಡಿದ್ದೀವಿ, ಕೇಳಿದ್ದೀವಿ. ಇದು ನಿಜಾನ ಅನ್ನೋದನ್ನೆಲ್ಲ ನಾವು ಸಾಕಷ್ಟು ನೋಡುವಂತಹ ಸಂದರ್ಭದಲ್ಲಿ ಮಾಧ್ಯಮದಲ್ಲೇ ಆಗ್ಲಿ ಅಥವಾ ಪೇಪರ್ಗಳಲ್ಲೇ ಆಗ್ಲಿ, ಕೆಲವೊಂದ್ಸಲಿ ಬೇರೆಯವರು ಹೇಳುವಂತಹ ಸಂದರ್ಭದಲ್ಲೇ ಆಗ್ಲಿ, ಇದು ನಿಜಾನ, ಈಗಿನ ಕಾಲದಲ್ಲೂ ಈ ರೀತಿಯಾಗಿ ಆಗುತ್ತಾ ಅನ್ನೋದನ್ನೆಲ್ಲ ನಾವು ಒಂದ್ ರೀತಿಯಾಗಿ ಆಶ್ಚರ್ಯಚಕಿತರಾಗಿ ನೋಡ್ತಾ ಇರ್ತೀವಿ. ಈಗ ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ರಾಯರ ಪವಾಡ ನಡೆದಿರುವಂತದ್ದು. ಎಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀವಿ. ಏನು ಅದು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಸಾಲಿಗ್ರಾಮ ಅಂತ. ಸಾಲಿಗ್ರಾಮ ಅನ್ನೋದು ರಾಯರ ಮಂತ್ರಾಕ್ಷತೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ 6 ತಿಂಗಳ ಹಿಂದೆ ತೆಗೆದುಕೊಂಡಿದ್ದಂತಹ ಮಂತ್ರಾಕ್ಷತೆ ಈಗ ಸಾಲಿಗ್ರಾಮವಾಗಿ ಪರಿವರ್ತನೆ ಆಗಿದೆ. ನಾವು ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ದೇವರನ್ನು ಕೂಡ ಒಂದೊಂದು ಗುರುತಿನಲ್ಲಿ ಗುರುತಿಸ್ತೀವಿ. ಅಂದ್ರೆ ಈಗ ಶಿವಲಿಂಗ ನೋಡಿದ್ರೆ ಸಾಕು ಶಿವ ಅಂತ ಹೇಳ್ತೀವಿ. ಹಾಗೆ ಸಾಲಿಗ್ರಾಮವನ್ನ ವಿಷ್ಣುವಿನ ರೂಪದಲ್ಲಿ ನಾವು ನೋಡ್ತೀವಿ. ಅಂದ್ರೆ ವಿಷ್ಣುವನ್ನ ನಾವು ಸಾಲಿಗ್ರಾಮದ ರೂಪದಲ್ಲಿ ನೋಡ್ತೀವಿ. ಅದಕ್ಕೆ ಅದರದ್ದೇ ಆದಂತ ಮಹತ್ವ ಇದೆ. ಈಗ ಆ ಮಂತ್ರಾಕ್ಷತೆಯಲ್ಲಿ 10 ಸಾಲಿಗ್ರಾಮಗಳಾಗಿವೆ. 10 ಸಾಲಿಗ್ರಾಮ ಅಂದ್ರೆ ನೀವೇ ಊಹಿಸ್ಕೊಳ್ಬಹುದು. ಆ ಚಿತ್ರಗಳನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ಮತ್ತೆ ಆ ಸಾಲಿಗ್ರಾಮ ಸಿಕ್ಕಿರುವಂತ ಮನೆಯವರು ಕೂಡ ನಮ್ ಜೊತೆಯಲ್ಲೇ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ವಿ. ಅವರು ಕೂಡ ಬಂದಿದ್ದಾರೆ. ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾ ಇದ್ರ ಮಹತ್ವವೇನು, ಯಾವ ರೀತಿಯಾಗಿ ಆಚರಣೆ ಇರುತ್ತೆ, ಸಾಲಿಗ್ರಾಮ ಯಾವ ರೀತಿಯಾಗಿ ಬಂತು, ಹೇಗ್ ನಡೀತು ಈ ಪವಾಡ ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತೀವಿ. ಚರ್ಚೆಯನ್ನ ಆರಂಭ ಮಾಡೋಣ. ನಮ್ ಜೊತೆ 3 ಜನ ಗಣ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ತೀನಿ. ಪ್ರಣವ್ ಶರ್ಮಾ ಅವರು ಆಧ್ಯಾತ್ಮಿಕ ಚಿಂತಕರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಇನ್ನು ಸುಧೀಂದ್ರ ಅವರು, ಇವರ ಮನೆಯಲ್ಲೇ ಸಾಲಿಗ್ರಾಮ ಸಿಕ್ಕಿರುವಂತದ್ದು. ಆ ಒಂದು ಮಂತ್ರಾಕ್ಷತೆ ಕೊಟ್ಟಿದ್ರಲ್ಲ, 10 ಸಾಲಿಗ್ರಾಮವಾಗಿ ಆ ಪವಾಡ ನಡೆದಿರುವಂತದ್ದು ಇವರ ಮನೆಯಲ್ಲಿ. ಅವರು ಕೂಡ ನಮ್ ಜೊತೆ ಇವತ್ತು ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ರಘುಪತಿ ಶರ್ಮಾ ಅವರು ಆಧ್ಯಾತ್ಮಿಕ ಚಿಂತಕರು, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮನ್ನಾರಾಯಣ. ಸರ್, ನಾನು ಫಸ್ಟ್ ಸುಧೀಂದ್ರ ಅವರ ಹತ್ರನೇ ಹೋಗ್ತೀನಿ. ರಾಯರ ಪವಾಡಗಳನ್ನ ಸಾಕಷ್ಟು ನೋಡಿದೀವಿ, ಕೇಳಿದೀವಿ. ನಾನು ಫಸ್ಟ್ ಹೇಳ್ದೆ, ರಾಯರ ಪವಾಡ ಅಂದ್ರೇನೆ ಆ ರೀತಿಯಾಗಿ ಕಲಿಯುಗದಲ್ಲೂ ಕೂಡ ಇನ್ನೂ ನಡೀತಾ ಇದೆ ಅನ್ನೋದನ್ನ. ಬಟ್ ಅದು ನಿಮ್ಮನೆಯಲ್ಲೇ ನಡೆದಿದೆ. ಹೇಗ್ ಅನ್ನಿಸ್ತು? ಮತ್ತೊಂದ್ ಕಡೆ ಹೇಗಾಯ್ತು ಇದೆಲ್ಲ ಅಂತ? ಮೊದಲನೇದಾಗಿ ಈ ಪವಾಡ ನಮ್ಮ ಮನೆಯಲ್ಲಿ ನಡೆದಿದ್ದಕ್ಕೆ ನಮಗೆ ತುಂಬಾ ಮನೆಯಲ್ಲಿ ಎಲ್ಲರಿಗೂ ಸಂಭ್ರಮ ಆಗಿದೆ. ಇದು ಒಂದು 15 ದಿವಸದ ಹಿಂದೆ ನಮ್ಮ ಅಣ್ಣನಾದಂತ ಪ್ರಹ್ಲಾದ್ ಸಿಮಿಕೆರೆಯವರ ಮನೆಯಲ್ಲಿ ಅವರು ರಾಯರ ಭಕ್ತರು. ಸುಮಾರು 30-40 ವರ್ಷದಿಂದ ಪ್ರತಿ ಸಾರಿ ರಾಯರ ಆರಾಧನೆಗೆ ಹೋಗ್ತಾರೆ. ಆಮೇಲೆ ದಿನನಿತ್ಯ ಇಲ್ಲಿ ಬಾಗಲಕೋಟೆಯಲ್ಲಿ ಕೂಡ ರಾಯರ ಮಠಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸೊ ಈ ಒಂದು 4-5 ತಿಂಗಳ ಹಿಂದೆ ಇದಕ್ಕೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ಒಂದು ಪ್ರಸಾದ್ ಪ್ಯಾಕೆಟ್ ಇದನ್ನ ತಗೊಂಡ್ಬಂದಿದ್ರು. ಅವ್ರಿಗೂ ಸರಿಯಾಗಿ ಯಾವಾಗ ತಂದಿವಿ ಅಂತ ಹೇಳಿ ಇದು ಇಲ್ಲ. ಅದನ್ನ ಮನೆಯೊಳಗೆ ಇಟ್ಟಿದ್ರು. ಅದು 15 ದಿವಸದಿಂದ ಮನೆ ಕ್ಲೀನ್ ಮಾಡೋ ಮುಂದ ಅದ್ರ ಜೊತೆ ನಿರ್ಮಾಲ್ಯ ಅದೆಲ್ಲ ಇತ್ತು. ನಿರ್ಮಾಲ್ಯ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ರು. ಆವಾಗ ಆ ಪ್ಯಾಕೆಟ್ ಸಿಕ್ಕಿದೆ. ಆ ಪ್ಯಾಕೆಟ್ ಅಲ್ಲಿ ಮಂತ್ರಾಕ್ಷತೆ ಮತ್ತು ಕಲ್ಸಕ್ಕರೆ ಇತ್ತು. ಆ ಕಲ್ಸಕ್ಕರೆಯನ್ನು ಅವರು ಸೇವನೆ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಈ ಮಂತ್ರಾಕ್ಷತೆ ಮತ್ತು ಇದು ನಿರ್ಮಾಲ್ಯ ಅದೆಲ್ಲ ನದಿಗೆ ಒಯ್ದು ಹಾಕ್ಬಿಟ್ರಾಯ್ತು, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಸರಿ ಅಂತೇಳಿ ಅವತ್ತಿನ ದಿವಸ ಬಿಟ್ಟು ಬೆಳಗ್ಗೆ ಮಾರನೇ ದಿವಸ ಅವರು ಪೂಜೆ ಮಾಡ್ತಿರ್ಬೇಕು. ಸುಮಾರು 8 ಗಂಟೆ 8:30 ಸುಮಾರು ಮನೆಯಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ರು. ಮನೆಯವರು ನಮ್ಮ ಅತ್ತಿಗೆಯವರು ಅದನ್ನ ಕ್ಲೀನ್ ಮಾಡಿ ಸರಿಯಾಗಿ ಮಾಡೋಣ ಅಂತ ಹೇಳಿ ಅಲ್ಲಿ ಹೋದಾಗ ಅದೇ ಜಾಗದಲ್ಲಿ ಮಂತ್ರಾಕ್ಷತೆ ಮತ್ತು ಇದೇನು ನಿರ್ಮಾಲ್ಯ ಇದೆ ಜಾಗದಲ್ಲಿ ಇವು 10 ಶಾಲಿಗ್ರಾಮ ರೂಪಿಯಾದಂಥ ವಸ್ತುಗಳು ಅವರಿಗೆ ಸಿಕ್ತು. ಅದನ್ನು ನೋಡಿದ ಕೂಡ ಅವರಿಗೆ ಒಂಥರ ಭಾವೋದ್ಯಕ್ಕೆ ಇದಾಗಿ ಅವರೇನೋ ಪೂರ್ತಿ ಇದಾಗ್ಬಿಟ್ರು. ಆಮೇಲೆ ಅವ್ರ ಮನೆಯವ್ರನ್ನ ಕರೆದಾರ. ಆವಾಗ ಅವ್ರನ್ನೂ ನೋಡಿದ್ರು. ಅವ್ರು ಹೇಳಿದ್ರು ಇದು ಶಾಲಿಗ್ರಾಮ ಅದ ಅಂತ ಅನ್ಕೊಂಡ ಅವನು ಹೇಳ್ದ. ಆಮೇಲೆ ಮುಂದೆ ನಮಗೆ ಫೋನ್ ಮಾಡಿದ. ನಾವೆಲ್ಲ ಅಲ್ಲಿ ಮನೆಗೆ ಹೋದ್ವಿ. ನಮಗೂ ಅದನ್ನು ನೋಡಿದ ಕ್ಷಣ ಅದು ಒಂದು ವಸ್ತು ನೋಡಿದ ಕ್ಷಣ ಇದು ಶಾಲಿಗ್ರಾಮ ಇರ್ಬೋದು ಅನ್ನೋ ಒಂದು ನಮಗ ಅನಿಸ್ತು. ಎಸ್ ಪ್ರಣವ್ ಅವರೇ, ಅಂದ್ರೆ ರಾಯರ ಪವಾಡಗಳು ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಒಂದ್ ಕಡೆ ರಾಯರನ್ನ ಭಕ್ತಿ ಪೂರ್ವವಾಗಿ ಪೂಜಿಸುವವರ ಮನೆಯಲ್ಲೇ ಆಗುತ್ತೆ ಅನ್ನೋದು ಕೂಡ ನಾವು ಎಷ್ಟೋ ಸಲ ನೋಡಿದೀವಿ. ಅಂದ್ರೆ ಅವರ ಮನೆಯಲ್ಲಿ, ಮತ್ತೊಂದ್ ಕಡೆ ಬೇರೆಯವರ ಮನೆಯಲ್ಲಿ. ಯಾರೇ ಆಗಿದ್ರು ಕೂಡ, ಭಕ್ತರೇ ಆಗಿರ್ಲಿ ಅಥವಾ ಆ ಒಂದು ದೇವರನ್ನ ನಂಬದೇ ಇರುವಂತವರ ಮನೆಯಲ್ಲೂ ಕೂಡ ಪವಾಡ ಆಗಿರೋದನ್ನ ನೋಡಿದ್ವಿ. ಈ ಒಂದು ಘಟನೆಗೆ ಏನ್ ಹೇಳ್ತೀರಾ? ನಮ್ಮ ಈ ಭಾರತ ಭೂಮಿ
ಕರ್ಮಭೂಮಿ ಮತ್ತೆ ವೇದ ಭೂಮಿ ಅಂತ ಹೆಸರು ತಗೊಂಡಿದೆ. ಈ ಭೂಮಿಯಲ್ಲಿ ಆಗ್ತಕ್ಕಂತಹ ವಿಸ್ಮಯಗಳು 21ನೇ ಶತಮಾನದ ವಿಜ್ಞಾನಿಗಳು ಕೂಡ ಇದಕ್ಕೆ ತಬ್ಬಿಬ್ಬೆರಗಾಗ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಡೆಯುವಂತಹ ಪವಾಡಗಳಾಗಿರ್ಬೋದು, ಇಲ್ಲಿ ಇರತಕ್ಕಂತಹ ದೇವರ ಬಗ್ಗೆ ಇರತಕ್ಕಂತಹ ವಿಚಾರಗಳು, ಇಲ್ಲಿ ಇರತಕ್ಕಂತಹ ವೇದಾಂತ ಚಿಂತನೆಗಳು, ಇಲ್ಲಿ ನಡೆಯುವಂತಹ ಪವಾಡಗಳಾಗಿರ್ಬೋದು, ಇದು ಸಾಧಾರಣ ಇನ್ನ ಎಲ್ಲೂ ಕಾಣ್ಲಿಕ್ಕೆ ನಮಗ್ ಸಿಗಲ್ಲ. ಅಂತಹ ಭಾರತ ಭೂಮಿನಲ್ಲಿ ಇದು ವಿಸ್ಮಯ ಅನ್ನತಕ್ಕಂಥದ್ದು ಈಗ ನಾನು ಸಾಧಾರಣ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮಾಧ್ಯಮದಲ್ಲಿ ಇವತ್ತು ಹೊರಗಡೆ ಬರ್ತದೆ, ಪ್ರಚಲಿತಕ್ಕೆ ಬರ್ತಾ ಇದೆ, ಹಾಗಾಗಿ ಜನಗಳಿಗೆ ಇದು ವಿಸ್ಮಯ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈ ಹಳೆ ಕಾಲದವ್ರನ್ನ ನೋಡಿದ್ರೆ ಸಾಕಷ್ಟು ಈ ರೀತಿ ಉದಾಹರಣೆಗಳು ನಮ್ಮಲ್ಲಿ ನಡೆದಿದೆ. ಆದ್ರೆ ನೀವು ಇಲ್ಲಿ ಒಂದು ವಿಚಾರ ಚಿಂತನೆಯನ್ನ ಮಾಡಬೇಕು, ಗುರುವಿನ ಅನುಗ್ರಹಕ್ಕೆ ಸಾಟಿ ಇಲ್ಲ. ಹರ ಮುನಿದರೆ ಗುರು ಕಾಯುವ. ನಮಗೆ ದೇವರ ಬಗ್ಗೆ, ದೇವರು ನಮ್ಮ ಮೇಲೆ ಮುನಿಸ್ಕೊಂಡಿದ್ರು ಅಂದ್ರೆ ದೈವಾಪರಾಧಗಳನ್ನ ನಾವು ಮಾಡಿದ್ರು ಕೂಡ ಗುರುವಿನ ಅನುಗ್ರಹ ಅನ್ನತಕ್ಕಂಥದ್ದು ಇತ್ತು ಅಂತಂದ್ರೆ ಆ ದೈವಾಪರಾಧದಿಂದ ಕೂಡ ಹೊರಗಡೆ ಬರಬಹುದು. ಗುರುವಿನ ಅನುಗ್ರಹ ಅಂತದ್ದು, ಅದಕ್ಕೆ ಯಾವುದು ಸಾಟಿ ಇಲ್ಲ. ಆ ಗುರುವಿನ ಅನುಗ್ರಹ ಅನ್ನತಕ್ಕಂಥದ್ದು ಒಂದಿತ್ತು ಅಂತಂದ್ರೆ ಮನುಷ್ಯ ಯಾವ ಉನ್ನತ ಸ್ಥಿತಿಗೆ ಬೇಕಂದ್ರೂ ಹೋಗ್ಬೋದು, ಅದರಲ್ಲಿ ಸಂದೇಹನೇ ಇಲ್ಲ. ಆ ರೀತಿ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ನೋಡಿದೀವಿ. ನಮ್ಮ ಪುರಾಣಗಳಲ್ಲಾಗಿರ್ಬೋದು, ಇತಿಹಾಸದಲ್ಲಾಗಿರ್ಬೋದು, ಬೇಕಾದಷ್ಟು ಜನ ಗುರುವಿನ ಅನುಗ್ರಹದಿಂದ ಉನ್ನತ ಸ್ಥಾನವನ್ನ ಪಡೆದಿರತಕ್ಕಂಥದ್ದು ನಮ್ಗೆ ಬಹಳ ಕಾಣಸಿಗತ್ತೆ. ಅದೇ ರೀತಿ ಈ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಏನು, ಅಥವಾ ರಾಘವೇಂದ್ರ ಸ್ವಾಮಿಗಳ ಪವಾಡ ಏನು, ರಾಘವೇಂದ್ರ ಸ್ವಾಮಿಗಳು ಯಾರು? ಕಲಿಯುಗದಲ್ಲಿ ಗುರುಗೆ ಅನ್ಯತಮವಾಗಿರ್ತಕ್ಕಂತಹ ಸ್ಥಾನ ಇದೆ. ಅಂದ್ರೆ ದೇವರು ಗುರುವಿನ ರೂಪದಲ್ಲಿ ಕಲಿಯುಗದಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತಾನೆ. ಯಾತಕ್ಕೋಸ್ಕರ ಬರ್ತಾನೆ ಅಂತಂದ್ರೆ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ, ದುಷ್ಟ ಜನರಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ, ಶಿಷ್ಟ ಜನರನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ. ಭಗವಂತ ಕಲಿಯುಗದಲ್ಲಿ ಬೋಧನಾ ಮಾರ್ಗದಲ್ಲಿ ಎಲ್ಲರಲ್ಲೂ ರಾಕ್ಷಸತ್ವ ಅನ್ನುವಂಥದ್ದು ಇರುತ್ತೆ. ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ, ಪ್ರತಿಯೊಬ್ಬರಲ್ಲೂ ಇರತಕ್ಕಂತಹ ರಾಕ್ಷಸತ್ವವನ್ನ ಬೋಧನಾ ಮುಖಾಂತರವಾಗಿ ಬೋಧನೆಯನ್ನ ಮಾಡಿ ಒಳ್ಳೆಯ ಒಂದು ವಿಚಾರವನ್ನ ಕೊಟ್ಟು ಆ ರೀತಿ ಅವರ ಮನಸ್ಸಿನಲ್ಲಿರುವಂತಹ ರಾಕ್ಷಸತ್ವವನ್ನ ನಿರ್ಮೂಲನೆಯನ್ನ ಮಾಡಿ ಅದರಿಂದ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೆ ಭಗವಂತ ಗುರುವಿನ ರೂಪದಲ್ಲಿ ಬರ್ತಾ ಇರ್ತಾನೆ. ಹಾಗಾಗಿ ನೀವು ಇತಿಹಾಸ ಪುರಾಣಗಳಲ್ಲಿ ನೋಡಿದ್ರೆ ಕಲಿಯುಗದಲ್ಲಿ ಬರ್ತಕ್ಕಂಥಷ್ಟು ಗುರುಗಳು ಬೇರೆ ಯಾವ ಯುಗದಲ್ಲಿ ಬರಲ್ಲ. ರಾಮಕೃಷ್ಣ ಪರಮಹಂಸರು, ಆದಿ ಶಂಕರಾಚಾರ್ಯರಾಗಿರ್ಬೋದು, ಅಥವಾ ಪ್ರತಿಯೊಬ್ಬ ಗುರುಗಳು ಕೂಡ ಅದರಲ್ಲಿ ಅನ್ಯತಮರಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಯಾಕೆ ಅಂತಂದ್ರೆ ಸಾಕಷ್ಟು ಜನಗಳಿಗೆ ಭುಕ್ತಿ ಮತ್ತೆ ಮುಕ್ತಿ ಎರಡನ್ನ ಪ್ರಸಾದ ಮಾಡಿ ಕರುಣಿಸಿದಂತ ಮಹನೀಯರು. ಅವರು ಬೇಕಾಗಿರುವಂತ ಜನಗಳಿಗೆ ಭುಕ್ತಿಯನ್ನ ಕೊಟ್ಟು, ಅಂದ್ರೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಕರ್ಯಗಳನ್ನ ಅಥವಾ ಬದುಕಲಿಕ್ಕೆ ಬೇಕಾಗಿರುವಂತ ಎಲ್ಲದನ್ನ ಕೊಟ್ಟು ಕಡೆಯದಾಗಿ ಮುಕ್ತಿಯನ್ನ ಪ್ರಸಾದ ಮಾಡಿರ್ತಕ್ಕಂಥದ್ದು ಆ ತರದ್ದು ಇತಿಹಾಸಗಳು ನಮಗೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಸಾಕಷ್ಟು ಕಾಣಸಿಗತ್ತೆ. ಹೀಗಿರ್ಬೇಕಾದ್ರೆ ಈ ಸಾಲಿಗ್ರಾಮ ಅನ್ನತಕ್ಕಂಥದ್ದೇನು, ಅವರ ಪವಾಡದ ಬಗ್ಗೆ ನಮ್ಗೆ ಒಂದು ಎಳ್ಳಷ್ಟು ಕೂಡ ಅದರಲ್ಲಿ ಭಿನ್ನ ಅಭಿಪ್ರಾಯ ಅನ್ನತಕ್ಕಂಥದ್ದಿಲ್ಲ. ಯಾಕೆಂತಂದ್ರೆ ಅವರ ಪವಾಡಗಳು ಖಂಡಿತ ಮನುಷ್ಯನಿಗೆ ಅತೀತವಾಗಿರ್ತಕ್ಕಂಥದ್ದು ಏನಿದೆಯೋ, ಸಾಧಾರಣ ಮನುಷ್ಯರು ಯಾವ್ದನ್ನ ಊಹೆ ಮಾಡಬಹುದು ಅಥವಾ ಊಹೆ ಮಾಡಕ್ ಆಗದೆ ಇರುವಂತದ್ದು ಏನಿದೆಯೋ, ಸಾಧಾರಣ ಜನರು ಯಾವ್ದನ್ನ ಮಾಡಿ ತೋರಿಸ್ಲಿಕ್ಕೆ ಆಗಲ್ವೋ ಅದಕ್ಕೆ ನಾವು ಪವಾಡ ಅಂತ ಹೇಳೋದು. ಹಾಗೆ ಈ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಏನು ಅಂತ ಎರಡು ಡೈಮೆನ್ಷನ್ಸ್ ಅಲ್ಲಿ ಚಿಂತನೆಯನ್ನ ಮಾಡಬಹುದು. ಏನು ಈ ಸಾಲಿಗ್ರಾಮ? ನೀವು ಹೇಳ್ತಾ ಇದ್ರಿ ಒಂದೊಂದು ದೇವರನ್ನ ಒಂದೊಂದು ರೂಪದಲ್ಲಿ ಆರಾಧನೆಯನ್ನ ಮಾಡತಕ್ಕಂಥದ್ದು ಖಂಡಿತ ಸತ್ಯ. ಪಂಚಾಯತನ ಪೂಜೆ ಅನ್ನತಕ್ಕಂಥದ್ದು ನಾವ್ ಏನ್ ಮಾಡ್ತೀವಿ, ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಈ 5 ಶಿಲೆಗಳು, 5 ಕಲ್ಲುಗಳು, ಕಲ್ಲು ರೂಪದಲ್ಲಿ ಇರತಕ್ಕಂತಹ ಭಗವಂತ. ನಾನು ಕಲ್ಲು ಅಂತ ಸಂಬೋಧನೆ ಮಾಡ್ಲಿಕ್ಕೆ ಆಗಲ್ಲ, ಅದು ಸಾಕ್ಷಾತ್ ಭಗವಂತ. ಆ ಕಲ್ಲು ರೂಪದಲ್ಲಿ ಇರತಕ್ಕಂತಹ ಭಗವಂತ ವಿಷ್ಣುವನ್ನ ಸಾಲಿಗ್ರಾಮ ರೂಪದಲ್ಲಿ, ಶಿವನನ್ನ ಬಾಣಲಿಂಗ ರೂಪದಲ್ಲಿ, ಗಣಪತಿಯನ್ನ ಶೋಣಭದ್ರಾ ಶಿಲೆಯ ರೂಪದಲ್ಲಿ, ದೇವಿಯನ್ನ ಸ್ವರ್ಣಮುಖಿ ಶಿಲೆಯಲ್ಲಿ, ಸೂರ್ಯನನ್ನ ಸ್ಫಟಿಕ ಬಿಂಬದಲ್ಲಿ ಕುರಿತು ಪೂಜೆಯನ್ನ ಆ ಒಂದು ದೃಷ್ಟಿಯಲ್ಲಿ ಪೂಜೆ ಮಾಡತಕ್ಕಂಥದ್ದು. ಅದೇ ರೀತಿ ಈ ವಿಷ್ಣುವಿಗೆ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಬಹಳ ಮಹತ್ವ ಇರ್ತಕ್ಕಂಥದ್ದು. ಎಲ್ಲಿ ಇದರ ಉಲ್ಲೇಖ ಎಲ್ಲಿದೆ ಅಂತಂದ್ರೆ ನೀವು ಭಾಗವತ ಪುರಾಣಕ್ಕೆ ಹೋಗ್ಬೇಕಾಗತ್ತೆ. ಭಾಗವತ ಪುರಾಣದ ಕಡೆಯ ಭಾಗದಲ್ಲಿ ತುಳಸಿ ಅನ್ನತಕ್ಕಂಥದ್ದು, ಅಂದ್ರೆ ದೇವಿ ತುಳಸಿಯ ಒಂದು ಅವತಾರವನ್ನ ಪಡೆದಿರ್ತಾಳೆ. ಅದು ಗಣಪತಿಯನ್ನ ಒಂದು ವಿವಾಹ ಆಗ್ಬೇಕು ಅನ್ನತಕ್ಕಂತಹ ಒಂದು ಪ್ರಸಂಗ ಬಂದು ಕಡೆಗೆ ಆ ತುಳಸಿಯ ಒಂದು ಗಂಡನನ್ನ ವಿಷ್ಣು ವಧೆಯನ್ನ ಮಾಡಿ ಅವಳನ್ನ ವರಿಸ್ತಾಳೆ ಅನ್ನತಕ್ಕಂತ ಒಂದು ಕಥೆ ಇದೆ. ಸಾಕಷ್ಟು ಕಡೆ ಬೇರೆ ಬೇರೆ ರೀತಿ ಕಥೆಗಳಿರುವಂತದ್ದು. ಆದ್ರೆ ಹಾಗೆ ತುಳಸಿ ಭಗವಂತನಾದ ವಿಷ್ಣುವಿಗೆ ಶಾಪವನ್ನ ಕೊಡ್ತಾಳೆ, ನೀನು ಪಾಷಾಣವಾಗೋಗು ಅಂತ. ಹಾಗೆ ಭಗವಂತ ನವಪಾಷಾಣದಿಂದ ಆಗಿರ್ತಕ್ಕಂಥದ್ದು, ನವಪಾಷಾಣ ಅಂದ್ರೆ 9 ತರ ಒಂದು ದ್ರವ್ಯಗಳಿಂದ, ಧಾತುಗಳಿಂದ ಆಗಿರುವಂತ ಒಂದು ವಸ್ತು. ಆ ಒಂದು ಧಾತುವಿಂದ ಆಗಿರ್ತಕ್ಕಂಥದ್ದು ನವಪಾಷಾಣ ಆಗೋಗುವಂತ ಶಾಪ ಕೊಟ್ಟಾಗ
ಗಂಡಕಿ ನದಿಯ ತೀರದಲ್ಲಿ, ಗಂಡಕ್ಯಾಂ ಚೋತ್ತರೆ ತೀರೆ ಗಿರಿರಾಜಸ್ಯ ದಕ್ಷಿಣೆ, ಸಾಲಿಗ್ರಾಮ ಸ್ತೋತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗಂಡಕಿಯ ಉತ್ತರ ತೀರದಲ್ಲೂ ಸಮುದ್ರ ಪರ್ವತರಾಜನಾಗಿರ್ತಕ್ಕಂತಹ ಹಿಮಾಲಯದ ದಕ್ಷಿಣ ಭಾಗದಲ್ಲೂ ಇರತಕ್ಕಂತಹ ಆ ಸಾಲಿಗ್ರಾಮ ಚಕ್ರತೀರ್ಥ ಅನ್ನತಕ್ಕಂತಹ ಜಾಗ ಏನಿದೆ, ಆ ಜಾಗವನ್ನ ನೋಡಿದ್ರೆ ಮುಕ್ತಿನಾಥ ಅಂತ ಕೂಡ ಹೇಳ್ತಾರೆ. ಆ ಜಾಗವನ್ನ ನೋಡಿದ್ರೆ, ಅದರ ಬಗ್ಗೆ ಕೇಳಿದ್ರೆ ಮುಕ್ತಿ ಅನ್ನೋಂಥದ್ದು ಸಿಗತ್ತೆ ಅಂತ ಪವಿತ್ರವಾಗಿರ್ತಕ್ಕಂತಹ ಜಾಗದಲ್ಲಿ ಭಗವಂತನಾದ ವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ಅನ್ನತಕ್ಕಂಥದ್ದು. ಅದೇ ರೀತಿ ಸಾಲಿಗ್ರಾಮ ನಾವು ಇದು ಒಂದು ಡೈಮೆನ್ಷನ್, ಧಾರ್ಮಿಕವಾಗಿರ್ತಕ್ಕಂತಹ ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಈ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಅಮೋನೈಟ್ ಫಾಸಿಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ಅದು ಒಂದು ರೀತಿ ಫಾಸಿಲ್ ಅಂತ ಹೇಳ್ಬೋದು. ಒಂದು ಪ್ರಾಣಿಯ ವಜ್ರಕೀಟ ಅನ್ನತಕ್ಕಂಥದ್ದು ನೀವೇನ್ ತೋರಿಸಿದ್ರಿ ಇವಾಗ, ಆ ವಜ್ರಕೀಟದ ಅವಶೇಷ, ಅದರ ಒಂದು ಫಾಸಿಲ್ ಅನ್ನತಕ್ಕಂಥದ್ದು ಸಾಲಿಗ್ರಾಮ ಆಗಿದೆ ಅಂತ. ಭಾರತದಲ್ಲಿ ಮಾತ್ರ ಸಿಗದ ಸಾಲಿಗ್ರಾಮ ಅಂದ್ರೆ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ ಸಿಗದು. ಆದ್ರೆ ಈ ವಜ್ರಕೀಟದ ಅವಶೇಷ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸಿಗತ್ತೆ. ನೀವು ಅದನ್ನ ನೋಡ್ಬೋದು. ಇಂಡಿಯನ್ ಅಮೋನೈಟ್ ಫಾಸಿಲ್ ಅಂತ ಸಾಲಿಗ್ರಾಮ. ಅದರ ಹಿನ್ನೆಲೆಯನ್ನು ನೋಡೋಣ ನೆಕ್ಸ್ಟ್. ಖಂಡಿತ. ರಘುಪತಿ ಶರ್ಮಾ ಅವರೇ, ಎಸ್, ಇಲ್ಲಿ ಮೇನ್ ಆಗಿ ಬೇರೆದನ್ನ ಕೇಳೋದಕ್ಕಿಂತ ಎಲ್ಲರಿಗೂ ಒಂದು ರೀತಿಯಾಗಿ ಪವಾಡ ಆದಂತಹ ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂತಹ ಅಭಿಪ್ರಾಯ ಬಂದೇ ಬರುತ್ತೆ. ಮತ್ತು ಒಂದ್ ಕಡೆ ಹೇಗ್ ಬಂತು, ಮತ್ತು ಒಂದ್ ಕಡೆ ಯಾವ ರೀತಿಯಾಗಿ ರಾಯರ ಪವಾಡ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕುತೂಹಲ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೊದಲಿಗೆ ನಾನು ತಿಳಿಸೋದು, ಈಗ ಪೃಥ್ವಿ ಗುರು ಸಾರ್ವಭೌಮರ ಬಗ್ಗೆ ಮಾತಾಡುವಷ್ಟು ದೊಡ್ಡವ್ರು ನಾವಲ್ಲ. ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಅಂತ ಮಹಿಮಾನ್ವಿತ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ನಾಲ್ಗೆ ಸಾಕಾಗೋದಿಲ್ಲ. ಇಲ್ಲಿ ನಾವು ಮೊದಲಿಗೆ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ಯಾರು ಅಸಾಧ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಸಾಧ್ಯ ಮಾಡ್ತಾರೆ ಅವರನ್ನ ಪವಾಡ ಪುರುಷರು ಮತ್ತೆ ಸಿದ್ಧ ಪುರುಷರು ಅಂತ ಕರಿತೀವಿ. ಆಯ್ತಾ, ಮೊದಲನೇದು. ಆದ್ರೆ ರಾಘವೇಂದ್ರ ಸ್ವಾಮಿಗಳ ವಿಚಾರಕ್ಕೆ ಬಂದಾಗ ಇವರು ನೋಡಿ, ಸಾಮಾನ್ಯ ಜನಗಳನ್ನ ಭಕ್ತಿ ಮತ್ತೆ ಸರಿಯಾದ ಮಾರ್ಗ, ಜ್ಞಾನದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗಿ ತನ್ನ ಜೀವಿತಾವಧಿಯಲ್ಲಿ, ಅಂದ್ರೆ ತಾವು ಇರೋವರೆಗೂ, ಭೌತಿಕವಾಗಿ ಭೂಮಿ ಮೇಲೆ ಇರೋವರೆಗೂ ಕೂಡ, ಅಂದ್ರೆ ಈಗಲೂ ಅವ್ರು ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಕಾರಣ ಅದಕ್ಕೂ ಹೇಳ್ಬಿಡ್ತೀನಿ ಏನು ಅಂತ ಹೇಳ್ಬಿಟ್ಟು, ಭೌತಿಕವಾಗಿ ಇರೋವರೆಗೂ ಕೂಡ ಜನಮಾನಸದಲ್ಲಿ ಓಡಾಡುವಂತ ಸಮಯದಲ್ಲಿ ಅವರು ಏನೇನು ಅನುಗ್ರಹ ಮಾಡಿದ್ರು, ಅವರ ಬದುಕೆ ಒಂದು ವಿಸ್ಮಯ. ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ಬರೀ ವಿಸ್ಮಯಗಳನ್ನೇ ಮಾಡಿರುವಂತ ಮಹಾನ್ ವ್ಯಕ್ತಿ ಅವರು. ಇಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ಗಮನಿಸ್ಬೇಕೇನು ಅಂತ ಹೇಳಿದ್ರೆ, ಅವರು ಜೀವಿತಾವಧಿಯಿಂದ, ಅಂದ್ರೆ ಬೃಂದಾವನ ಪ್ರವೇಶ ಮಾಡಿದ ಮೇಲೂ ಕೂಡ ಇವತ್ತಿಗೂ ಅವರ ಪ್ರಭಾವ ಎಷ್ಟು ಜನಗಳ ಮೇಲಿದೆ, ಎಷ್ಟು ಜನಗಳ ಸಮಸ್ಯೆಗಳಿಗೆ ಅವರ ಬೃಂದಾವನದಿಂದಲೇ ಆಶೀರ್ವಾದ ಮಾಡಿ ಪರಿಹಾರ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಕೊಂಡು ಹೋಗ್ತಾ ಇದ್ರೆ, ಅದರ ಹಿಸ್ಟ್ರಿ ಇದೆಯಲ್ವಾ, ಅದರ ಕತೆ ಬಹಳ ದೊಡ್ಡದು. ಕಾರಣ ಏನು ಅಂತ ಹೇಳಿದ್ರೆ, ಇಂಥವ್ರನ್ನ ನಾವು ಮೊದಲು ಹೇಳಿದಾಗೆ ಪವಾಡ ಪುರುಷರು ಮತ್ತೆ ಸಿದ್ಧ ಪುರುಷರು ಅವರು ಬೇರೆ, ಇವರನ್ನ ನಾವು ಅವತಾರ ಪುರುಷರು ಅಂತ ಕರಿತೇವೆ. ಕಾರಣ ಏನಂತ ಹೇಳಿದ್ರೆ, ಯಾವಾಗ ಧರ್ಮಕ್ಕೆ ಚ್ಯುತಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಸಮಯಗಳಲ್ಲಿ ವ್ಯಕ್ತಿಗಳ ವ್ಯತ್ಯಾಸ, ಮನಸ್ಥಿತಿ ಯಾವಾಗ ಬದಲಾಗುತ್ತೆ, ಅಂಥ ಸಮಯದಲ್ಲಿ ಇಂತಹ ಮಹಾನ್ ದೈವಿ ಪುರುಷರು, ಅವತಾರ ಪುರುಷರು ಅವತರಿಸಿ ಜ್ಞಾನದ ಮತ್ತೆ ಧರ್ಮದ ಮೂಲವನ್ನ ಜನಗಳಿಗೆ ತಿಳಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ. ಈಗ ರಾಯರ ಮೂಲ ಅಂತ ತಗೊಂಡಾಗ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಶಂಕುಕರ್ಣ ಅಂತ ನಾವು ಹೇಳ್ತೀವಿ. ಮೊದಲು ಶಂಕುಕರ್ಣನಾಗಿ ಅಲ್ಲಿ ಒಂದು ಕಾರಣೀ ಜನ್ಮ ಅಂತ ಹೇಳ್ತೀವಿ ನಾವು, ಅದು ಶಾಪ ಅಂತ ಕೊಡ್ತಕ್ಕಂಥದ್ದು, ಬ್ರಹ್ಮನಿಂದ ಶಾಪ ತಗೊಳ್ಳುವಂಥದ್ದು ಏನಿದೆಯೋ ಅದು ಒಂದು ಕಾರಣ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಅವ್ರು ಭೂಮಿ ಮೇಲೆ ಅವತಾರ ಮಾಡಬೇಕು ಅಂತ. ಶಂಕುಕರ್ಣನಿಂದ ನಂತರ ಪ್ರಹ್ಲಾದರಾಗಿ ಬರ್ತಾರೆ, ಪ್ರಹ್ಲಾದರ ನಂತರ ವ್ಯಾಸರಾಗಿ ಬರ್ತಾರೆ, ವ್ಯಾಸರಾದ ನಂತರ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ಆಗ್ತಾರೆ. ಅಂದ್ರೆ ಇವರ ಹಿನ್ನೆಲೆ ನಾವು ಒಂದೇನ್ ಹೇಳ್ತೀವಿ, ಋಷಿ ಮೂಲ ಮತ್ತೆ ನದಿ ಮೂಲ ಕಂಡುಹಿಡಿಯಕ್ಕೆ ಹೋಗ್ಬಾರ್ದು ಅಂತ ಹೇಳಿ. ಈಗ ರಾಯರ ಮೂಲ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಸಾಧ್ಯ ಇಲ್ಲ. ಒಬ್ಬ ಜ್ಯೋತಿಷಿಯಾಗಿ ನಾನು ಈಗಿನ ವಿಷಯಗಳನ್ನ ಚರ್ಚೆ ಮಾಡೋದಾದ್ರೆ, ಹಿಂದಿನ ಜ್ಯೋತಿಷಿಗಳು ರಾಯರು ಜನ್ಮಿಸಿದಂತಹ ಸಮಯದ ಕುಂಡಲಿಯನ್ನು ಆಧರಿಸಿ 3 ರೀತಿಯಾಗಿರ್ತಕ್ಕಂಥ ಫಲ ಹೇಳ್ತಾರೆ. ಮೊದಲನೇದು, ಈ ಹುಟ್ಟಿರುವಂತಹ ಶಿಶುವಿಗೆ 100 ವರ್ಷ ಅವಧಿ ಆಯಸ್ಸು ಅಂತ. ಮತ್ತೊಬ್ರು ಹೇಳ್ತಾರೆ ಇಲ್ಲ ಇದಕ್ಕೆ 300 ವರ್ಷ ಆಯಸ್ಸು ಅಂತ. ಕೊನೆಯಾಗಿ ಇನ್ನೊಬ್ರು ಹೇಳ್ತಾರೆ 700 ವರ್ಷ ಆಯಸ್ಸು ಅಂತ. ಲೆಕ್ಕ ಹಾಕೊಳ್ಳಿ, ಇವರು ವ್ಯಕ್ತಿಗಳ ಗಮನಕ್ಕೆ, ವ್ಯಕ್ತಿಗಳ ಲೆಕ್ಕಾಚಾರಕ್ಕೆ ಸಿಲುಕದೇ ಇರತಕ್ಕಂಥವ್ರು. ಅದಕ್ಕೆ ನಾವು ಋಷಿ ಮತ್ತೆ ನದಿಗಳ ಮೂಲ ಹುಡುಕಕ್ಕೆ ಹೋಗ್ಬಾರ್ದು ಅಂತ ಹೇಳುವಂಥದ್ದು. ಇವತ್ತಿಗೂ ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ಅವರ ಆತ್ಮ ಅನ್ನುವಂಥದ್ದು ಏನಿದೆಯೋ ಅದು ಪ್ರತಿಬಿಂಬಿಸ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ. ಆ ಬೃಂದಾವನಸ್ಥರಾದ ನಂತರ 700 ವರ್ಷ ಅವರ ಕಾಲಾವಧಿ ಅನ್ನುವಂಥದ್ದು ಸ್ಪಷ್ಟ.
ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬ ದೈವಗಳಿಗೂ ಕೂಡ ಇಂತಿಷ್ಟು ನಿಯಮ ಅನ್ನುವಂಥದ್ದು, ಇಂತಿಷ್ಟು ವಸ್ತು ವಿಷಯಗಳು ಅನ್ನುವಂಥದ್ದನ್ನ, ಇಂತಿಷ್ಟು ಆಯಸ್ಸು ಅನ್ನುವಂಥದ್ದನ್ನ ನಿಗದಿಗೊಳಿಸಲಾಗಿದೆ. ಇದನ್ನ ಒಂದ್ ರೀತಿ ಹೇಳ್ಬೋದು, ಮಹಾವಿಷ್ಣುವಿಗೂ ಕೂಡ ಇಷ್ಟು ಸಮಯ ಅಂತ ಇದೆ. ಕಲೌ ದಶ ಸಹಸ್ರಾಣಿ ವಿಷ್ಣು ತ್ಯಜ್ಯಂತಿ ಮೇದಿನಿಂ ಅಂತ ಒಂದು ಹೇಳ್ತೀವಿ. ಅಂದ್ರೆ 10,000 ವರ್ಷಗಳ ನಂತರ ವಿಷ್ಣು ಈ ಭೂಮಿಯನ್ನ ತ್ಯಜಿಸ್ತಾನೆ ಅಂತ. ಎರಡನೇದು ತದರ್ಧೌ ಜಾಹ್ನವಿ ತೋಯಂ ಅಂತ. ಅದಾದ್ಮೇಲೆ ಅದರ್ಧ ಅರ್ಧ ನಂತರ ಇರ್ತಕ್ಕಂಥ ದೇವಗಂಗೆ ಎಲ್ಲ ಹೊಟ್ಟೋಗುತ್ತೆ ಅಂತ. ಅದಾದ ಅರ್ಧ ನಂತರ ಗ್ರಾಮ ದೇವತೆ ಹೊಟ್ಟೋಗ್ತಾರೆ ಅಂತ. ಅಂದ್ರೆ ತದರ್ಧೌ ಜಾಹ್ನವಿ ತೋಯಂ ತದರ್ಧಂ ಗ್ರಾಮ ದೇವತಾ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಬ್ರು ಎಲ್ಲ ಹೊಟ್ಟೋಗ್ಬಿಟ್ಟ ನಂತರ ಏನಾಗುತ್ತೆ, ಇಲ್ಲಿ ಭೂಮಿಯಲ್ಲಿ ನರಕ ಸದೃಶವಾಗಿರ್ತಕ್ಕಂಥ ವಿಷಯಗಳನ್ನೇ ನಾವು ನೋಡ್ತೀವಿ ಅಷ್ಟೇ, ಬೇರೆ ಎಲ್ಲೂ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿರ್ತಕ್ಕಂಥ ದೇವತೆಗಳೇ ನಮ್ಗಿಲ್ಲ ಅಂತ ಬಂದಾಗ, ತೀರ್ಥಗಳೇ ಇಲ್ಲ ಅಂತ ಬಂದಾಗ, ಗ್ರಾಮ ದೇವತೆಗಳೇ ಇಲ್ಲ ಅಂತ ಬಂದಾಗ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ಗುರು ಒಬ್ಬನೇ. ನಾವ್ ಎಲ್ಲಿ ಮೊರೆ ಹೋಗ್ಬೇಕು ಅಲ್ಲಿಂದನೇ ಹೋಗ್ಬೇಕು. ನೋಡಿ, ಇನ್ನೊಂದು ಹೇಳ್ತೀವಿ, ಮಂತ್ರ ಸಿದ್ಧಿಯನ್ನ ಪಡೆದಂತಹ ಕಲಿಯುಗದ ಕೊನೆಯ ಭಾಗದಲ್ಲಿ ಮಂತ್ರ ಸಿದ್ಧಿಯನ್ನ ಪಡೆದಂತಹ ಏಕೈಕ ವ್ಯಕ್ತಿ ಕೊನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಾತ್ರನೇ. ಯಾಕೆ ಗೊತ್ತಾ? ಅವರು ಸನ್ಯಾಸಾಶ್ರಮ ಅದಕ್ಕೆ ಬರೋದಕ್ಕಿಂತ ಮುಂಚೆನೆ ಅವರ ಮಂತ್ರ ಸಿದ್ಧಿಯನ್ನು ನಾವೆಲ್ಲ ನೋಡಿದೀವಿ. ಇತ್ತೀಚಿನವರಿಗೆ ಆ ಒಂದು ಧೀಶಕ್ತಿ ಇಲ್ಲ. ಮಂತ್ರ ಸಿದ್ಧಿಯಿಂದ ಮಾವಿನಕಾಯಿ ಬೀಳ್ಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಅದೇ ಮಂತ್ರ ಸಿದ್ಧಿಯಿಂದ ಒಣಗಿ ಹೋಗಿರುವಂತಹ ಒನಕೆಯನ್ನು ಕೂಡ ಚಿಗುರಿಸಿದಂತ ಮಹಾನ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ನಾನು ಅದಕ್ಕೆ ಹೇಳಿದ್ದು. ಈ ಪವಾಡ ನೋಡ್ತಿದ್ರೆ ನಿಮ್ಗೆ ಪವಾಡ ಅಂತ ಒಂದು ಹೇಳ್ತೀನಿ ಪೃಥ್ವಿ, ಇದರಲ್ಲಿ ಪವಾಡ ಅನ್ನುವಂಥದ್ದು ಏನೂ ಇಲ್ಲ. ಇದನ್ನ ರಾಯರ ಕರುಣೆ ಅಂತ ನಾನು ಹೇಳ್ತೀನಿ. ನಾನು ಕಂಡಿರುವಂತಹ ಪ್ರತ್ಯಕ್ಷ ಉದಾಹರಣೆಗಳು ಸಾಕಷ್ಟಿದೆ. ರಾಯರ ಬಗ್ಗೆ ನಾನು ನೋಡೋದಾದ್ರೆ ನಾನು ಕಂಡಿರುವಂತಹ ಪ್ರತ್ಯಕ್ಷ ಉದಾಹರಣೆಗಳು ಸಾಕಷ್ಟಿದೆ. ಈಗ ನಮ್ಮ ಮನೆ ಹತ್ರನೇ ಅವರು ಕೂಡ ಅಷ್ಟೇ, ಒಂದು ಮಾಧ್ವ ಸಂಪ್ರದಾಯದ ಬಗ್ಗೆ ನಾನು ಅತ್ಯುನ್ನತವಾಗಿರ್ತಕ್ಕಂಥ ಗೌರವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾಕೆ ಗೊತ್ತಾ? ಇವತ್ತಿಗೂ ಅವರ ಆಚಾರ, ಸಂಪ್ರದಾಯ, ಸಂಸ್ಕೃತಿ ಯಾವುದನ್ನು ಕೂಡ ಅವರು ಕಳ್ಕೊಳ್ಳಿಕ್ಕೆ ಹೋಗಿಲ್ಲ. ಇವತ್ತಿಗೂ ಅದೇ ಭಕ್ತಿ ಮಾರ್ಗ, ಅದೇ ಶ್ರದ್ಧಾ ಮಾರ್ಗ, ಅಲ್ಲಿ ಅದೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಈ ಮಧ್ವ ಮತ ಅನ್ನೋಂಥದ್ದು ಇದೆಯಲ್ವಾ, ಮಧ್ವಾಚಾರ್ಯರಿಂದ ಸ್ಥಾಪನೆಯಾಗಿರ್ತಕ್ಕಂಥ ಮಧ್ವ ಮತದಲ್ಲಿ ಬಂದಂತಹ ಗುರುಪೀಠದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರೂ ಮಹಾನ್ ಭಾವ್ರೆ. ವಾದಿರಾಜರಿರಬಹುದು, ಗುರು ಸಾರ್ವಭೌಮರಿರಬಹುದು, ಆನಂತರ ಬಂದಂತ ಪುರಂದರದಾಸರಿರಬಹುದು, ಪ್ರತಿಯೊಬ್ಬರು ಕೂಡ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಅವರ ಒಂದು ಅನುಗ್ರಹ ಮತ್ತೆ ಆಶೀರ್ವಾದ ಕೊಟ್ಟಿರೋದಕ್ಕೇನೆ ನಾವು ನೀವೆಲ್ಲ ಇವತ್ತಿಗೂ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಇರಬಹುದು. ಇಲ್ಲ ಅಂತ ಹೇಳಿದ್ರೆ, ಗುರು ಅನುಗ್ರಹನೇ ಇಲ್ಲ ಅಂತ ಬಂದ್ರೆ ಭೂಮಿ ಮೇಲೆ ಇನ್ಯಾರು ಕಾಯ್ತಾರೆ ನಮ್ಮನ್ನ? ಹೀಗೆ ನಾನು ಕಂಡಂತಹ ಉದಾಹರಣೆ ಈಗ ನಮ್ಮ ಮನೆ ಹತ್ರನೂ ಕೂಡ. ಈಗ ಓಕೆ, ಈ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ಅಲ್ಲೂ ಕೂಡ. ಫಸ್ಟ್ ಆಫ್ ಆಲ್ ಈ ಸಾಲಿಗ್ರಾಮ ಅಂದ್ರೆ ಏನು, ಅದು ಯಾವ ರೀತಿಯಾಗಿ ಬಂತು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಆಕ್ಚುಲಿ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಕಲಿಯುಗ, ಈಗ ನಾವು ಏನಾದ್ರೂ ಪವಾಡ ಆದಂತಹ ಸಂದರ್ಭದಲ್ಲಿ ಸಾಲಿಗ್ರಾಮ ಅಂದ್ರೆ ಈ ತರ ಕರೀತಾರೆ, ವಜ್ರಕೀಟ ಅಂತ ಇದರಿಂದ ಬಂದಿದ್ದು, ಈ ರೀತಿಯಾಗೆಲ್ಲ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀವಿ. ಆದ್ರೆ ಸಾಲಿಗ್ರಾಮ ಅಂದ್ರೆ ಏನು ಅನ್ನೋದು, ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಆವಾಸ ಅನ್ನುವಂಥದ್ದು ಇರುತ್ತೆ ಸದಾ. ಅಂದ್ರೆ ಆ ವಜ್ರಕೀಟ ಅನ್ನುವಂಥದ್ದು ಏನು, ಅದನ್ನೇ ನಾವು ವಿಷ್ಣು ಸ್ವರೂಪಿ ಅಂತ ಹೇಳ್ತೀವಿ. ಇದರಲ್ಲಿ ಹಲವಾರು ರೀತಿಯ ಪ್ರಭೇದಗಳಿದೆ. ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ವಾಸುದೇವ ಸಾಲಿಗ್ರಾಮ, ಸುಮಾರಿದೆ. ಆದ್ರೆ ಶಿವನ ಸಾಲಿಗ್ರಾಮ ಅನ್ನೋದನ್ನ ನಾವು ಸಾಲಿಗ್ರಾಮ ಅಂತ ಹೇಳಲ್ಲ, ಅದನ್ನ ಬಾಣಲಿಂಗ ಅಂತ ಹೇಳ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಶಿವನ ಆ ಒಂದು ಸಾಲಿಗ್ರಾಮದಲ್ಲಿ ಆ ವಜ್ರಕೀಟ ಯಾವುದೇ ಆಕೃತಿಯನ್ನು ಮೂಡಿಸೋದಿಲ್ಲ. ಬೇರೆ ಒಂದು ಸಾಲಿಗ್ರಾಮಗಳಲ್ಲಿ ವಿಷ್ಣುವಿನ ಆವಾಸ ಸ್ಥಾನ ಇರುತ್ತೆ. ಐಡೆಂಟಿಫೈ ಚಕ್ರಗಳು, ಈಗ ನಾರಾಯಣ ಚಕ್ರ ಅಂತಲ್ಲ ನೋಡಿ, ಸುದರ್ಶನ ಸಾಲಿಗ್ರಾಮ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಕೃತಿಗಳಿರ್ತವೆ. ಲಕ್ಷ್ಮೀ ನರಸಿಂಹ ದೇವರ ಸಾಲಿಗ್ರಾಮ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಕೃತಿಗಳಿರ್ತವೆ. ಯಾರ್ಯಾರಿಗೆ ಅನಾರೋಗ್ಯ ಆಗಿದೆಯೋ, ಸಾಲಿಗ್ರಾಮದ ನಿಜವಾದ ಸ್ವರೂಪ, ಅನಾರೋಗ್ಯದಿಂದ ಪೀಡಿತರಾಗಿರ್ತಕ್ಕಂಥವ್ರಿಗೆ ಸಾಲಿಗ್ರಾಮದ ನೀರನ್ನ ಕುಡಿಸಿ ಅವರನ್ನ ಆರೋಗ್ಯವಂತರನ್ನಾಗಿ ಮಾಡಿದಂತಹ ಸಾಕಷ್ಟು ಉದಾಹರಣೆಗಳಿದೆ. ಇದು ವೈದ್ಯಕೀಯ ಇದಕ್ಕೆ ಒಂದು ಸವಾಲಿದು. ಹಾಗೆ ನಾವು ರಾಘವೇಂದ್ರ ಗುರುಗಳ ವಿಷಯವನ್ನು ನಾವು ಪ್ರಸ್ತಾಪ ಮಾಡೋದಾದ್ರೆ, ಮಂತ್ರಾಕ್ಷತೆ ಸಾಮಾನ್ಯ ಅಲ್ಲ ನೋಡಿ. ಮಂತ್ರ ಅಕ್ಷತ ಇದು ಏನು ಅಂತ ಹೇಳಿದ್ರೆ, ಮಂತ್ರ ಅನ್ನುವಂಥದ್ದು ಒಂದು ಪ್ರಭೇದ, ಅಕ್ಷತ ಅನ್ನುವಂಥದ್ದು ಇನ್ನೊಂದು ಪ್ರಭೇದ. ಎರಡೂ ಕೂಡ ಸೇರಿಸಿದಾಗ ಮಂತ್ರ ಅಕ್ಷತೆ ಆಗುತ್ತೆ. ಮಂತ್ರಾಕ್ಷತೆ ಯಾವುದೇ ಗುರುಗಳನ್ನ ದರ್ಶನ ಮಾಡ್ಬೇಕಾದ್ರೆ ನಾವು ಬರೀ ಕೈನಲ್ಲಿ ಹೋಗ್ಬೇಡಿ ಅಂತ ಪದೇ ಪದೇ ಹೇಳ್ತೀವಿ. ಗುರುಗಳನ್ನ ನಿಂದಿಸಬೇಡಿ, ಗುರುಗಳನ್ನ ಭೇಟಿಯಾಗೋ ಸಮಯದಲ್ಲಿ ಪೂರ್ಣ ಫಲದಿಂದ ಹೋಗಿ ಅಂತ ಹೇಳ್ಬಿಟ್ಟು, ಅವರು ಆ ಫಲವನ್ನ ಸ್ವೀಕರಿಸಿದ ನಂತರ ಅಕ್ಷತೆ ಏನ್ ನೀಡ್ತಾರೆ ಅದು ಆಶೀರ್ವಚನ, ಶ್ರೇಯಸ್ಸು, ಅಭಿವೃದ್ಧಿ, ಅನುಕೂಲ ಇಷ್ಟು ಕೂಡ ಸೇರ್ಕೊಳ್ಳುತ್ತೆ. ಆದ್ರಿಂದ ಗುರುವಿನ ದರ್ಶನ ಮಾಡಬೇಕಾದಾಗ, ಗುರುವಿನ ಯಾವುದೇ ರೀತಿಯ ಒಂದು ಅನುಗ್ರಹವನ್ನು ಪಡಿಬೇಕು ಅಂತ ಬಂದಾಗ ಮುಖ್ಯವಾಗಿ ಪೂರ್ಣ ಫಲದೊಂದಿಗೆ ಹೋಗಿ ಅವರ ಅನುಕೂಲಗಳನ್ನ ಮತ್ತೆ ಅಕ್ಷತೆ ಸ್ವರೂಪವನ್ನ
ಆ ಭಕ್ತಿಯಿಂದ ಸ್ವೀಕರಿಸಿ ಎಲ್ಲಾ ರೀತಿಯ ಅನುಕೂಲಗಳು ಬಂದೇ ಬರುತ್ತೆ ಅನ್ನುವಂಥದ್ದು ಮೂಲದಿಂದ ಬಂದಿರತಕ್ಕಂಥದ್ದು. ಈಗ 3 ಪಂಗಡಗಳು, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ. ಇದರಲ್ಲಿ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟವರು ಈ ಮಧ್ವ ಸಂಪ್ರದಾಯದವರು. ಅವರ ವಿಷಯಗಳನ್ನು ನಾವು ಗಮನಿಸ್ತಾ ಬಂದ್ರೆ ಅಲ್ಲಿ ಮಾತ್ರ ಸಾಲಿಗ್ರಾಮಗಳಿಗೆ ವಿಶೇಷ ಪ್ರಾತಿನಿಧ್ಯ ಅನ್ನುವಂಥದ್ದು ಇದೆ. ವಿಶಿಷ್ಟಾದ್ವೈತದಲ್ಲೂ ಇದೆ, ಅದರ ಪ್ರತಿಪಾದಕರು ರಾಮಾನುಜಾಚಾರ್ಯರು ಬರ್ತಾರೆ. ಇಲ್ಲಿ ದ್ವೈತ ಅಂತ ಬಂದಾಗ ಅಲ್ಲಿ ಬರ್ತಕ್ಕಂಥವ್ರು ಮಧ್ವಾಚಾರ್ಯರು. ಸಾಲಿಗ್ರಾಮ ಶಿಲೆ, ಸಾಲಿಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವ ಎಲ್ಲವನ್ನು ಕೂಡ ಕೊಟ್ಟಂತವ್ರು. ಒಬ್ರು ಕಾಲರ್ ರೆಡಿ ಇದಾರೆ, ಆಂಧ್ರ ಪ್ರದೇಶದಿಂದ ಕರೆ ಮಾಡಿದ್ದಾರೆ, ರಮಾದೇವಿ ಅಂತ. ನಮಸ್ಕಾರ ಅಮ್ಮ. ಉದುರಿಸಿ ಎಲ್ಲ ನೋಡಿ ಆಯ್ತು. ಪ್ರದಕ್ಷಿಣೆ ನಾನು ಹಾಕಿ ಬಂದು ಎದುರಲ್ಲಿ ನಿಂತು ಇದು ಮಾಡುವಾಗ ನಾನು ಬಜ್ಜಿ ಎದ್ದಾಗ ನನ್ನ ತಲೆಯ ಇದರ ತುದಿಯಲ್ಲಿ ಅದು ಸುಳಿಯಾಗಿ ಬಿತ್ತು. ಇದು ನನ್ಗೆ ರಾಯರು ಕಾಣಿಸಿದ್ದು. ಇನ್ನೂ ಒಂದ್ಸಲಿ ಮಾತಾಡ್ಬಿಡಿ ಪ್ಲೀಸ್, ಇನ್ನೂ ಒಂದ್ಸಲಿ ಮಾತಾಡ್ಬಿಡಿ. ವರ್ಷದ ಮೊಮ್ಮಗ ಬೆಂಗಳೂರಲ್ಲಿ ತಪ್ಪಿ ನಡು ಬೀದಿಯಲ್ಲಿ ತಪ್ಪಿ ಹೋದ. ಅಯ್ಯೋ ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಾನು ಬೊಬ್ಬೆ ಹೊಡೆದು ಇದು ಮಾಡಿ ಎಲ್ಲ ಇದಾಗಿ 1 ಗಂಟೆ ನಂತರ ಪುನಃ ನಾವು ಹುಡುಕುತ್ತಲೇ ಇದ್ದಾಗ ಒಂದು ಮೂಲೆಯಿಂದ ಒಂದು ಸಣ್ಣ ಹುಡುಗ ಆ ಮಗನ್ ಕೆಂಪು ಅಂಗಿ ಹಾಕೊಂಡಿದ್ದಾನೆ, ನನ್ನ ಮೊಮ್ಮಗ. ದೂರದಲ್ಲಿ ಕರ್ಕೊಂಡು ಬರುವುದು ಕಾಣಿಸ್ತಾ ಇತ್ತು ಸ್ವಾಮಿ. ನನ್ನ ರಾಯರಲ್ಲಿ ನಾನು ಮೊರೆ ಇಟ್ಟು ಹಾಗೆ ಮಾಡುವಾಗ ಮಗುವನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಆ ಮಗುವನ್ನು ಇಟ್ಟುಕೊಂಡು ಬೆಮುದ್ದಾಡಿ ತಿರುಗಿ ನೋಡಿದಾಗ ನನಗೆ ಅಯ್ಯೋ ಥ್ಯಾಂಕ್ಸ್ ಹೇಳು ಅಂದ್ರೆ ನನಗೆ ಮತ್ತೆ ಕಾಣಿಸ್ಲಿಲ್ಲ. ಯಾರು ಆ ವ್ಯಕ್ತಿ ಕರ್ಕೊಂಡ್ ಬಂದಿದ್ರಲ್ಲ ಅವರು? ಇದು ನನ್ನ ಪ್ರತ್ಯಕ್ಷ ಪವಾಡ ರಾಯರು ನನಗೆ ತೋರಿಸಿಕೊಟ್ಟದ್ದು. ನಾವು ಕಾಕಿನಾಡದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ನಮ್ಮವರು ಅಲ್ಲಿ ಮಾಡಿದ್ದಾರೆ, ಅವರು ಮತ್ತೆ ಅವರ ಫ್ರೆಂಡ್ ಸೇರಿ. ಈಗಲೂ ಅಲ್ಲಿ ಬಹಳ ಪವಾಡಗಳು ನಡೀತಾ ಇದೆ ಅಲ್ಲಿ. ಈಗ ಮತ್ತೊಂದು ಸಾಲಿಗ್ರಾಮ ಅನ್ನೋದು ಅಂದ್ರೆ ಪವಾಡನೆ ನಡೆದಿದೆ ಬಾಗಲಕೋಟೆಯಲ್ಲಿ. ಒಬ್ಬರ ಮನೆಯಲ್ಲಿ ಮಂತ್ರಾಕ್ಷತೆ ಇತ್ತಲ್ಲ, ಅದು ಸಾಲಿಗ್ರಾಮವಾಗಿ ಪರಿವರ್ತನೆ ಆಗಿದೆ, ಪವಾಡ ಆಗಿದೆ. ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವು ಚರ್ಚೆ? ರಾಯರ ಒಂದು ಇದು ಎಷ್ಟು ರೂಪದಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ ಮನಸ್ಸಲ್ಲಿ ಅನ್ನಿಸಿತ್ತು ಸ್ವಾಮಿ. ಇಲ್ಲ, ಖಂಡಿತ ನಿಜ. ನಿಮ್ಮ ಅನುಭವ ಇದೆಯಲ್ವಾ? ನಮಗೆ ನಿತ್ಯ ನಮ್ಮ ಮನೆಯಲ್ಲಿ ನಿತ್ಯ ರಾಯರ ಆರಾಧನೆ ನಡೆಯುತ್ತಲೇ ಇದೆ. ಪ್ರತಿನಿತ್ಯ ನಮಗೆ ರಾಯರು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಸ್ವಾಮಿ. ಇಲ್ಲ ರಮಾದೇವಿ ಅವರೇ, ನಾನು ವಿಚಾರ ಹೇಳ್ಬಿಡ್ತೀನಿ. ನೀವು ಕಂಡಿರ್ತಕ್ಕಂತ ಮತ್ತೆ ಆದಂತಹ ಅನುಭವ ಖಂಡಿತವಾಗ್ಲೂ ನಿಜ. ಅದು ಅದರಲ್ಲಿ ಯಾವುದೇ ಮಿಥ್ಯ ಅನ್ನುವಂಥದ್ದಿಲ್ಲ. ಈ ರೀತಿಯಾಗಿರ್ತಕ್ಕ ಹೌದು, ರಾಯರ ಅನುಗ್ರಹ. ಆಸ್ಪತ್ರೆಯಲ್ಲಿ ICU ಇರುವಾಗ ನಾನು ಕಣ್ಣು ಮುಚ್ಚಿ ರಾಯರ ಬೃಂದಾವನವನ್ನೇ ಅವರ ಸುತ್ತು ನಾನೇ ಪ್ರತಿಷ್ಠಿಸಿ ಅವರಲ್ಲಿ ಬೇಡಿಕೊಂಡಿರ್ತಾ ಇದ್ದೆ. ಹಾಗೆ ಅಲ್ಲ, ಮೊದಲು ತುಂಬಾ ಸೀರಿಯಸ್ ಅಂತ ಹೇಳಿದವರು ನಮ್ಮವರಲ್ಲಿ ಹುಷಾರಾಗಿ ಬಂದಿದ್ರು. ಇವಾಗ ಅದು ಇದು ತುಂಬಾ ವರ್ಷ ಕೆಳಗೆ ನಡೆದದ್ದು, ಕಾಲಾದ್ರು ನಮ್ಮವ್ರು. ಆದ್ರೆ ಆ ಹೊತ್ತಲ್ಲಿ ರಾಯರವರನ್ನು ಬದುಕಿಸಿಕೊಟ್ಟಿದ್ದಾರೆ ಸ್ವಾಮಿ. ಇಲ್ಲ, ಈ ಕಾರ್ಯಕ್ರಮ ಪೂರ್ತಿ ನೋಡಿ, ಇನ್ನ ಅವರ ಕೆಲವೊಂದು ವಿಷಯಗಳು ನಿಮ್ಗೆ ಪೂರ್ತಿ ಗಮನಾರ್ಹವಾಗಿ ಗೊತ್ತಾಗುತ್ತೆ ನೋಡಿ. ಹಾಗೆ ಖಂಡಿತ 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 ಆ ರಾಯರು ನಮ್ಮ ಕುಟುಂಬದಲ್ಲೆಲ್ಲ ಸಂಜೀವಿನಿಯಾಗಿ ನಿಂತು ನಮ್ಮನ್ನು ನಡೆಸಿಕೊಳ್ತಾ ಇದ್ದಾರೆ ಸ್ವಾಮಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರತಿಯೊಬ್ಬರ ಮನೆಯಲ್ಲೂ ಯಾರ್ಯಾರು ಪೂಜಿಸ್ತಾರೆ, ರಾಯರನ್ನ ನೆನೆಸ್ಕೊಳ್ತಾರೆ, ಅವರೆಲ್ಲರನ್ನೂ ಕೂಡ ಕಾಪಾಡಿದ್ದಾನೆ ಅನ್ನೋದನ್ನೇ ಅವರು ಹೇಳಕ್ ಹೊರಟಿದ್ದಾರೆ. ರಮಾದೇವಿ ಅವರು ಆಂಧ್ರ ಪ್ರದೇಶದಿಂದ ಕರೆಯನ್ನ ಮಾಡಿದ್ರು. ಎಸ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಸರ್. ಎಸ್, ಇಲ್ಲಿ ನೋಡ್ತಾ ಇದೀವಿ ರಾಯರ ಪವಾಡ ಅಂದ್ರೆ ಇದು ಮೊದಲಲ್ಲ, ಆದ್ರೆ ಅವರ ಮನೆಯಲ್ಲಿ ಮೊದಲಾಗಿರ್ಬೋದು. ಬಟ್ ಪವಾಡಗಳು ಈಗಲೂ ಕೂಡ ನಡೀತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ರೀಸೆಂಟ್ ಆಗಿ ನಡೆದಿರುವಂತ ಪವಾಡವಾಗಿದೆ. ಯಾಕೆಂದ್ರೆ ಸಾಲಿಗ್ರಾಮ ಅನ್ನೋದು ತುಂಬಾ ರೇರೆಸ್ಟ್ ನಾವು ನೋಡಿರುವಂತದ್ದು. ಅದರಲ್ಲೂ ಕರ್ನಾಟಕದಲ್ಲಿ ಸಾಕಷ್ಟು ಕಮ್ಮಿ ಈ ರೀತಿಯಾಗಿ ಸಾಲಿಗ್ರಾಮವನ್ನ ನಾವು ಕಾಣುವಂತದ್ದು ಕೂಡ ಕಮ್ಮಿ. ಆದ್ರೆ ಒಂದೇ ಮನೆಯಲ್ಲಿ ಮಂತ್ರಾಕ್ಷತೆಯಿಂದ 10 ಸಾಲಿಗ್ರಾಮಗಳು ಸಿಕ್ಕಿದೆ ಅಂದ್ರೆ ನಿಜಕ್ಕೂ ಇದು ಪವಾಡನೆ. ನಂತರ ಅವರು ಕನ್ಫರ್ಮ್ ಮಾಡ್ಕೊಂಡಿದ್ದು ಸುಬುಧೇಂದ್ರ ತೀರ್ಥ ಶ್ರೀಗಳ ಹತ್ರ ಹೋಗಿದ್ದಾರೆ. ಅಲ್ಲಿ ಶ್ರೀಗಳು ಹೇಳ್ತಿದ್ದ ಹಾಗೆ ಅವಾಗ ಇವರಿಗೆ ಕನ್ಫರ್ಮ್ ಆಗಿದೆ, ಎಸ್ ಹೌದು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರಿಗೂ ಕೂಡ 5 ಸಾಲಿಗ್ರಾಮಗಳನ್ನ ಕೊಟ್ಟು ನಂತರ 5 ಸಾಲಿಗ್ರಾಮಗಳನ್ನ ಇವರು ಮನೆಗೆ ತಂದಿದ್ದಾರೆ. ಕಾಲ ರೆಡಿ ಇದ್ದಾರೆ. ಸುರೇಂದ್ರ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಂದ್ರ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಹೇಳಿ ಸರ್. ನನ್ನ ತಂಗಿ ಶಶಿಕಲಾ ಅಂತ ಈ ಮಂತ್ರಾಕ್ಷತೆ ಬಗ್ಗೆ ನಾನು ನನ್ನ ಅನುಭವ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಹೇಳಿ ಸರ್, ಹೇಳಿ. 1987ನೇ ಇಸ್ವಿನಲ್ಲಿ ನನ್ನ ತಂಗಿಗೆ ಆಸ್ಮಾ ತುಂಬಾ ಸಿವಿಯರ್ ಕಂಡೀಷನ್ ಆಗಿ ಸ್ಟ್ಯಾಟಿಕ್ ಪೊಸಿಷನ್ಗೆ ಹೋಗ್ತಾಳೆ. ಅಂದ್ರೆ ಆವಾಗ ಯಾವುದೇ ಒಂದು ಔಷಧಿ ವರ್ಕ್ ಆಗೋದಿಲ್ಲ. ಓಕೆ, 1987 ಅಲ್ವಾ? 87 ನಲ್ಲಿ ಆಕೆಗೆ 35 ಇಯರ್ಸ್.
ಸೊ ಅವಾಗ ಬುಧವಾರ ಅವತ್ತು. ಸೊ 4 ಗಂಟೆ ತನಕ ಬದುಕ್ಬೋದು. ಅದರಿಂದ ನೀವು ಆಕೆ ಬದುಕಿದಂಗ್ಲೆ ಎಲ್ಲರನ್ನೂ ಕಳ್ಸ್ಕೊಡಿ, ಸೆಂಟ್ ಜಾನ್ ಹಾಸ್ಪಿಟಲ್ ಬಂದು ನೋಡ್ಲಿ ಅಂತಾನೆ ಡಾಕ್ಟರ್ ಅನೌನ್ಸ್ ಮಾಡ್ಬಿಟ್ರು ಟೈಮ್ ಕೂಡ. ಓಕೆ. 4 o'clockಗೆ ಅಷ್ಟೇ ಮುಗಿಯುತ್ತೆ ಅಂತ. ಸೊ ಅವಾಗ ನಮ್ ತಾಯಿಗೂ ವಯಸ್ಸಾದ್ರಿಂದ ನಾನು ಅದನ್ನ ನೋಡಕ್ಕೆ ಕಷ್ಟ ಆಗತ್ತೆ. ಮಗಳು ಚಿಕ್ಕ ವಯಸ್ಸು, ಅವನ್ಗೆ ನಮ್ ಸಿಸ್ಟರ್ಗೂ ಒಂದು 6 ವರ್ಷದ ಮಗ ಇದ್ದ. ಅದೆಲ್ಲ ದುಃಖದ ವಾತಾವರಣ ಇದ್ರಿಂದ ಮನೆಗೆ ನಮ್ ತಾಯಿ ಕರ್ಕೊಂಡ್ ಬಂದ್ಬಿಟ್ಟೆ. ಆನಂತರ ಗುರುವಾರ ಬಳೆಪೇಟೆಯಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಾನು ನಮ್ ತಾಯಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀವಿ. ನಮ್ಮ ತಂಗಿಗೆ ಹಿಂಗೆ ತುಂಬಾ 35 ವರ್ಷ ಚಿಕ್ಕ ವಯಸ್ಸು, ಈ ತರ ಡಾಕ್ಟ್ರು ಎಮರ್ಜೆನ್ಸಿ ಹೇಳ್ಬಿಟ್ಟಿದ್ದಾರೆ, ಬದುಕೋದೇ ಕಷ್ಟ ಅಂತ, ಏನಾದ್ರು ಮಾಡಿ ಉಳಿಸ್ಕೊಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರು ಅಕ್ಷತೆ ಕಾಳು ಕೊಡ್ತಾರೆ. ಆ ಅಕ್ಷತೆ ಕಾಳನ್ನ ತಗೊಂಡೋಗಿ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ICU ವಾರ್ಡ್ ನಲ್ಲಿ ಏನು ಬಿಡೋದಿಲ್ಲ. ಆದ್ರೂ ನಾನು ಅದನ್ನ ಮುಚ್ಚಿ ಇಟ್ಕೊಂಡು ನಮ್ ತಂಗಿ ದೃಷ್ಟಿ ಕೂಡ ಆಗ್ಲೇ ಕಣ್ಗುಡ್ಡೆ ಮೇಲೆ ಹೊಟ್ಟೋಗಿತ್ತು, ಕಪ್ಪು ಇದು. ಆಮೇಲೆ ಅವಳಿಗೆ ಕಿವಿ ಹೋಗಿ ಅಕ್ಷತೆ ಕಾಳನ್ನ ನಾನು ತಲೆ ಮೇಲೆ ಹಾಕಿ ರಾಘವೇಂದ್ರ ಸ್ವಾಮಿ ಕಾಪಾಡ್ತಾನೆ, ಆ ಮನಸ್ಸಲ್ಲಿ ರಾಘವೇಂದ್ರ ಸ್ವಾಮಿ ಜಪ ಮಾಡೋ, ಮಗನ ಬಗ್ಗೆ ಒಂದು ವಿಲ್ ಪವರ್ ತಗೋ, ನೀವು ಏನೂ ಆಗಲ್ಲ ಅಂತ ಹೇಳ್ದೆ. ಅದು 9 ಗಂಟೆಗೆ. ಅದ ನಂತರ 10:30 ಗಂಟೆ ಬೆಳಿಗ್ಗೆಗೆ ಅದೇ ಡಾಕ್ಟರ್ಸ್ ಬಂದು ಯಾರೇ ನೀವು ಒಳಗೆ ಬಂದಿದ್ದು ಅಂತ ಕೇಳಿದ್ರು. ನಮಗ್ ಭಯ ಆಯ್ತು, ಏನಾಗೋಯ್ತು ಅಂದ್ಕೊಂಡು. ಅವಾಗ ಅವರೇ ಬಂದು ನೋಡಿ ಈಗ ಪೇಷಂಟ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಇನ್ನೇನು ಲೈಫ್ ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಸೊ ಇದು ರೀತಿ ರಾಘವೇಂದ್ರ ಸ್ವಾಮಿ ಇವಾಗ್ಲೂ ಇದಾರಾ, ಚೆನ್ನಾಗಿದಾರಾ? ಈಗ ಅದಾದ ನಂತರ 31 ವರ್ಷ ಇದ್ರು, ಈಗ 63 ವರ್ಷ ಅವ್ರಿಗೆ ತೀರೋದ್ರು ಸರ್. ತೀರೋದ್ರಾ? ಯಾವಾಗ ತೀರೋಗಿದ್ದು? ಈಗ ಒಂದು 4 days ಆಯ್ತು. 4 days? ಸೊ ಈಗ ಪ್ರೋಗ್ರಾಮ್ ನೋಡಿದ ತಕ್ಷಣ ನನಗೆ ನನ್ನ ಅನುಭವ ತಮ್ಮ ಹೇಳ್ಕೊಬೇಕು ಅನ್ನಿಸ್ತು. ಥ್ಯಾಂಕ್ ಯು ಸುರೇಂದ್ರ ಅವರೇ, ಕರೆ ಮಾಡಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತ ಪವಾಡ ಆಗಿದೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಅಂದ್ರೆ ಅವಾಗ್ಲೇ 4 hours ಅಷ್ಟೇ ಇನ್ನಿರೋದು, ಸಾವನ್ನಪ್ತಾರೆ, ಯಾರ್ಯಾರು ಬೇಕು ಎಲ್ಲಾರನ್ನೂ ಕರೆಸಿ ನೋಡುವಂತವ್ರನ್ನ ಅಂತ ಹೇಳಿದ ಮೇಲೂ ಕೂಡ ಬದುಕಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ನೆಸ್. ಯಾಕೆಂದ್ರೆ 35 ವರ್ಷ ಇದ್ದಾಗಲೇ 4 hour ಅಂದವರು ಮತ್ತೆ 30 ವರ್ಷ ಬದುಕಿದ್ದಾರೆ ಎಕ್ಸ್ಟೆಂಡ್ ಆಗಿ. ನಾನು ಇದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಅವ್ರು ಹೇಳ್ತಾ ಇದ್ರು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಪ್ರತ್ಯಕ್ಷವಾಗಿ ಕಂಡಿದ್ದು ಅಂತ ಹೇಳ್ಬಿಟ್ಟು, ಇದೇ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ತ್ರೀ, ಒಂದು 40 42 ವರ್ಷ ಅಂತ ಇಟ್ಕೊಳ್ಳೋಣ. ಅವರು ನಮ್ಮ ಮನೆ ಎದುರುಗಡೆನೆ ಇದ್ದಂಥವ್ರು. ಅವರು ಗುರುರಾಯರಲ್ಲಿ ಬಹಳ ಭಕ್ತಿ, ಅವರಿಗೆ ಅಷ್ಟೇ ಶ್ರದ್ಧೆ ಕೂಡ, ಮಾಧವ ಸಂಪ್ರದಾಯದವರು. ಅನಾರೋಗ್ಯ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರಿಗೆ ನಿಂತ್ಕೊಳ್ಳಿ ಕೂಡ ತ್ರಾಣ ಇರ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಅವರ ಯಜಮಾನರು ಹೋಗಿ ರಾಯರ ಹತ್ರ ಹೋಗಿ ಪ್ರಸಾದ ತಗೊಂಡು ಬಂದು ಅಕ್ಷತೆ ತಂದು ಅವರ ಮುಷ್ಟಿಯಲ್ಲಿ, ನಾನು ಕಂಡ ಹಾಗೆ ಮುಷ್ಟಿಯಲ್ಲಿ ಅದನ್ನ ಕೊಟ್ಟು ಬಲವಾಗಿ ಮುಚ್ಚಿದ್ರು. ನೀವು ನಂಬುತ್ತಿರೋ ಬಿಡ್ತಿರೋ, ಇದನ್ನ ನನಗೇನಂದ್ರೆ ಯಾರನ್ನು ವೈಭವೀಕರಿಸುವಂತ ಉದ್ದೇಶ ನನಗಿಲ್ಲ, ನನಗೆ ಅದು ಅನಾವಶ್ಯಕ. ಅದು ಈಗ ರಾಯರ ಬೃಂದಾವನದಲ್ಲಿ ಅನುಕೂಲಗಳಿಗೆ ಆತರ ಹೇಳುವಂತದ್ದಲ್ಲ. ನಾನು ಪ್ರತ್ಯಕ್ಷವಾಗಿ ಕಂಡಿದ್ದು ಅವರ ಪವಾಡಗಳನ್ನ. ಹಿಡ್ಕೊಂಡಿದ್ದಾರೆ, ಒಂದು ಅರ್ಧ ಗಂಟೆ ಸಮಯ ಇರಬಹುದು, ಕೈ ತೆಗೆದು ನಂತರ ಬಿಡಿಸಿ ನೋಡಿದ್ರೆ ಖರ್ಜೂರ ಮತ್ತೆ ಕಲ್ಲು ಸಕ್ಕರೆ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ನಾನು ಪ್ರತ್ಯಕ್ಷವಾಗಿ ಕಂಡದ್ದು ಅದನ್ನ. ಇವತ್ತಿಗೂ ಅವ್ರ ಮನೆಯಲ್ಲಿ ಹಾಗೆ ಇದೆ. ಅಕ್ಷತೆಯಲ್ಲಿ ಕಲ್ಲು ಸಕ್ಕರೆಯಲ್ಲಿ ಖರ್ಜೂರ ಎಲ್ಲಿ? ಇದಕ್ಕೆ ಏನ್ ಹೇಳ್ಬೇಕು? ಇದನ್ನ ನಾವೇನ್ ಹೇಳ್ತೀವಿ, ಯಾವ ವ್ಯಕ್ತಿಗೆ ಪಂಚಭೂತಗಳು ಪಂಚತತ್ವಗಳು ತನ್ನ ಅಧೀನದಲ್ಲಿ ಇರುತ್ತೆ, ದೈವಾಂಶ ಸಂಭೂತ ಆಗ್ತಾನ ಅವನು. ಎಲ್ಲಿ ಯಾವ ತರದ ಸೃಷ್ಟಿಯನ್ನು ಬೇಕಾದ್ರೂ ಮಾಡುವಂತಹ ಆ ಶಕ್ತಿ ಸಾಮರ್ಥ್ಯ ಅವರಿಗೆ ಜೊತೆಯಲ್ಲೇ ಇರುತ್ತೆ. ನೋಡಿ, ರಾಯರಿಗೆ ವಿದ್ಯೆ ಸರಸ್ವತಿ ಅನ್ನುವಂಥದ್ದು, ಈಗ ವಾಗ್ದೇವಿ ಇರಬಹುದು, ಅವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅನುಗ್ರಹ ಮಾಡಿದ್ರು. ಲಕ್ಷ್ಮಿ ಇರಬಹುದು, ಎಲ್ಲಾ ರೀತಿಯಿಂದಲೂ ಅನುಗ್ರಹ ಮಾಡಿದ್ರು. ದುರ್ಗೆ ಇರಬಹುದು, ಎಲ್ಲಾ ರೀತಿಯಿಂದಲೂ ಕೂಡ ಅನುಗ್ರಹ ಮಾಡಿದ್ರು. ವಾಗ್ದೇವಿ ಯಾವ ತರ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ವಾಕ್ಸಿದ್ಧಿ, ಅವ್ರು ಹೇಳಿದ್ದು ನಡೆಯೋದು. ಇವತ್ತಿಗೂ ಅಷ್ಟೇ, ಅವ್ರು ಹೇಳಿದ್ದಾಗ್ಲಿ ಇದುವರೆಗೂ ಸುಳ್ಳಾಗಿದ್ದು ಉದಾಹರಣೆಗಳೇ ಇಲ್ಲ. ಇನ್ನು ಲಕ್ಷ್ಮಿ ಅಂತ ಬಂದ್ರೆ ಎಷ್ಟೋ ಬಡ ಕುಟುಂಬಗಳನ್ನ ಉದ್ಧಾರ ಮಾಡಿದಂತಹ, ಅದಕ್ಕೆ ನಾವೇನ್ ಹೇಳ್ತೀವಿ, ಕಲಿಯುಗದ ಕಾಮಧೇನು ಅಂತ ಹೇಳ್ತೀವಿ. ಇವತ್ತಿಗೂ ಉದ್ಧಾರ ಮಾಡ್ತಾನೆ ಇದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅವರಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾರು ಕೂಡ ಬರಿಗೈಯಲ್ಲೇ ಬಂದಿದ್ದಿಲ್ಲ. ಇನ್ನ ದುರ್ಗೆಗೆ ಸಂಬಂಧಪಟ್ಟ ನೋಡ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಕಾರ್ಯಸಿದ್ಧಿಯನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ ಅವರು. ಹೀಗಿದೆ ಅವರ ಕಾಲ ರೆಡಿ ಇದಾರೆ, ತಗೊಂಡ್ಬಿಡ್ತೀನಿ. ವಿಜಯೇಂದ್ರ ಅಂತ. ನಮಸ್ಕಾರ ವಿಜಯೇಂದ್ರ ಅವರೇ. ನಮಸ್ಕಾರ. ಹೇಳಿ ಸರ್. ಅದೇ ನಮ್ದು, ನಾವು ನಮ್ಮ ಮಗ ಚಿಕ್ಕ ವಯಸ್ಸು 6 ತಿಂಗಳು 8 ತಿಂಗಳಾಗಿತ್ತು, ಜುಟ್ಟು ಬಿಡಿಸೋಕೆ ಕರ್ಕೊಂಡು ಹೋಗಿದ್ದು ಮಂತ್ರಾಲಯಕ್ಕೆ. ವಿಪರೀತ ಜ್ವರ ವಾಂತಿ ಇದೆಲ್ಲ ಆಗ್ತಾ ಇತ್ತು.
ನಾವು ಏನ್ ಮಾಡೋದು, ಭಯ ಇಟ್ಕೊಳ್ತು, ಹೋಗ್ಲಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ, ಕೈ ಕಾಲ್ ಮುಖ ಒರೆಸ್ಬಿಟ್ಟು ಬಂದ್ಬಿಡೋಣ ಅನ್ಕೊಂಡಿದ್ವು. ಆಮೇಲೆ ಧೈರ್ಯ ಮಾಡಿ ರಾತ್ರಿ 10:15 ಗಂಟೆ ಆಗಿತ್ತು ಸೇರಿದಾಗ ರೂಮ್ ತೆಗೆದುಕೊಂಡು ಬೆಳಗಿನ ಜಾವ ಅಷ್ಟೊತ್ತಿಗೆ ಜುಟ್ಟು ಬಿಡಿಸೋದಕ್ಕೆ ಕರ್ಕೊಂಡು ಹೋದ್ರೆ ವಾಂತಿಗಳು ವಿಪರೀತ, ಜ್ವರ ಅಂದ್ರೆ ಜ್ವರ, ಇರೋಕ್ ಆಗ್ತಾ ಇಲ್ಲ, ನಮ್ಗೆ ಮೈ ಮುಟ್ಟಕ್ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಏನೋ ಮಾಡಿ ಕೊನೆಗೆ ಜುಟ್ಟು ಬಿಡಿಸಿ ನದಿ ಹತ್ರ ಕರ್ಕೊಂಡು ಹೋದ್ರು. ಆದ್ರೆ ನಮ್ಮವ್ರಿಗೆಲ್ಲ, ನನಗೂ ಭಯಾನೇ, ನಮ್ಮವ್ರಿಗೂ ಭಯಾನೇ. ಅವಾಗ ಕೈಕಾಲು ಒರೆಸ್ಬಿಟ್ಟು ಇದ್ ಮಾಡೋಣ ಅನ್ಕೊಂಡು ಒಬ್ಬಾತ ಒಂದ್ ಬಂಡೆ ಮೇಲೆ ನಿಂತಿದ್ದ. ಹಲೋ, ಹೇಳಿ. ಬಂಡೆ ಮೇಲೆ ನಿಂತಿದ್ದ. ಅಮ್ಮ ಇಲ್ಲಿ ಕೊಡಿ ಪರ ಎಲ್ಲ ಮಗುನ ಅಂತ ಅಂದ್ರು. ನಾವು ಭಯ ಕೊಡೋದಿಕ್ಕೆ, ಜ್ವರ ಬರ್ತಿದ್ದಲ್ಲ, ನೀರ್ ನನ್ ಮುಳುಗಿಸ್ಕೊಡ್ತೀನಿ, ಕೊಡಿ, 3 ಸಲ ಮುಳುಗಿಸಿದ್ರೆ ಎಲ್ಲ ಹೊರಟೋಗತ್ತೆ ಅಂತ ಅಂದ್ರು. ಆಮೇಲೆ ನೋಡಿದ್ರೆ ಭಯದಿಂದಾನೆ ಕೊಟ್ಟು ನಾವು ಮೂರ್ ಮುಳುಗಿಸ್ಬಿಟ್ಟು ಕೈ ಕೊಟ್ಟ. ಜ್ವರ ಏನ್ ನಿಂತೋಯ್ತು, ಏನು ಬಿಸಿನೇ ಇಲ್ಲ ಮೈಯೆಲ್ಲಾನು. ಆರಾಮಾಗಿ 3 ದಿವಸ ರಾಯರ್ ಸೇವೆ ಮಾಡ್ಕೊಂಡು ಬಂದು, ಅವನ ಹೆಸರೇ ರಘುನಂದನ್ ಅಂತಾನೆ ಇಟ್ಟಿರೋದು, ರಾಘವೇಂದ್ರ ರಾಯರ್ ಹೆಸರಿನಲ್ಲೇ. ಅದು ನಮ್ಗೆ ನಡೆದಂತ ಇದು ಘಟನೆ. ಅಲ್ಲ, ಒಂದಿನಕ್ಕೆ ಅಂತ ಹೋದವ್ರು 3 ದಿನ ಆಮೇಲೆ ಗುಣ ಆದ್ಮೇಲೆ ಅಲ್ಲೇ ಇದ್ರ? ಅಲ್ಲೇ ಇದ್ವು. ನಾವು ನಮ್ಮ ಮಿಸ್ಸಸ್ ಮಗುನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಗೌರಿಶಂಕರ್ ಅಂತ. ನಮಸ್ಕಾರ ಗೌರಿಶಂಕರ್ ಅವರೇ. ಗೌರಿ ನಾಗರಾಜ್ ಅಂತ ನಾನು. ಸಾರಿ, ಹೇಳಿ. ನಮಸ್ಕಾರ. ನನಗೆ ನಿನ್ನೆಯಿಂದ ನೋಡಿದಾಗ ನನಗೂ ವೈಬ್ರೇಷನ್ ಆಯ್ತು. ನಮ್ಮ ಕುಟುಂಬದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಘಟನೆ ನಡೆದಿದೆ. ನನ್ನ ಮಗಳು 21 ವರ್ಷದವಳು ಒಕ್ಕಡದಲ್ಲಿ ಅಡ್ಮಿಟ್ ಆಗಿದ್ಲು. ಅಡ್ಮಿಟ್ ಆದಾಗ ಅವಳಿಗೆ ಫುಲ್ TB ಬಂದು ಇಡೀ ಅಂಗಾಂಗಗಳು, ಗರ್ಭಕೋಶ ಎಲ್ಲಾ ರೀತಿಯಲ್ಲೂ ಅವಳಿಗೆ TB ಬಂತು, ಅಟ್ಯಾಚ್ ಆಯ್ತು. ಯಾವ್ದೋ ಒಂದು ಎಕ್ಸಾಮ್ ಕಟ್ಟಿದ್ಲು, ಊಟ ಅದು ಬಿಟ್ಬಿಟ್ಟು ಗ್ಯಾಸ್ಟ್ರಿಕ್ ಆಗ್ಬಿಟ್ಟು TB ಅಟ್ಯಾಚ್ ಆಯ್ತು. ಡಾಕ್ಟರ್ ಚೌಟ ಹತ್ರ ತೋರಿಸಿದಾಗ, ನೀವೇನು ರಾಯರ್ ನಂಬಿದಿರೋ ಆ ರಾಯರೇ ಕಾಪಾಡ್ಬೇಕೆ ಹೊರತು ನಮ್ಮಿಂದ ಏನು ಇಲ್ಲಮ್ಮ ಅಂತಂದ್ರು. ಮತ್ತ ಆಮೇಲೆ ನಾವು ಒಕ್ಕಡದಲ್ಲಿ ಸೇರಿಸಿದಾಗ ಅವಳಿಗೆ ತುಂಬಾ ಇದನ್ನೇ ಹಾಕಿದ್ರು, ಡ್ರಿಪ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಮತ್ತಾಮೇಲೆ ಒಬ್ರು ಡಾಕ್ಟರ್ ಅನಿಲ್ ಕುಸ್ತಿಗೆ ಅಂತ ಹೇಳ್ಬಿಟ್ಟು, ಫೋಟೋ ಎಲ್ಲ ಇಲ್ಲಿ ಅಲೋ ಮಾಡೋದಿಲ್ಲ ನಮ್ಮ ಹಾಸ್ಪಿಟಲ್ ಅಲ್ಲಿ, ನೋಡಿ ಇದೆಲ್ಲ ಮಾಡಿದ್ರೆ ಕಂಡೀಷನ್ ಟ್ರಸ್ಟ್ ಎಲ್ಲ ಬೈತಾರೆ ಅಂದ್ರು. ಸರ್, ರಾಯರ ಬಗ್ಗೆ ನೀವು ಅಷ್ಟು ಕೀಳಾಗಿ ಮಾತಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂತಂದಾಗ, ಆ ಸಮಯದ ಸುಷಮೇಂದ್ರ ಸ್ವಾಮಿಗಳು ಇಲ್ಲಿ ಒಂದು ವರ್ಧಂತಿ ಕಾರ್ಯಕ್ರಮ ಮಾಡ್ತಾ ಇದ್ರು ಜಯನಗರ ತೀರ್ಥ ಬ್ಲಾಕ್ ಅಲ್ಲಿ. ಆಗ ದ್ವಾರಪಾಲಕ ಆನಂದರಾವ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ಹತ್ಕೊಂಡ್ವಿ, ಈ ತರ ಇದೆ ಅಂತ ಹೇಳಿ. ಅವರು ಸುಷಮೇಂದ್ರ ಸ್ವಾಮಿಗಳು, ಅವ್ರು ನಡೆದಾಡುವ ದೇವರೇ ಅವರು ಸುಷಮೇಂದ್ರ ಸ್ವಾಮಿಗಳು, ಅವ್ರ ಫಲಮಂತ್ರಾಕ್ಷತೆ ಆನಂದರಾವ್ ಕೈಲಿ ಕಳಿಸಿದ್ರು. ಆಮೇಲೆ ಒಕ್ಕಡದಲ್ಲಿ ಬಂದ್ಬಿಟ್ಟು ಫೋಟೋ ಇಟ್ಟು ಮಂತ್ರಾಕ್ಷತೆ ಕೊಟ್ಟು ಆ ಗ್ಲೂಕೋಸ್ ಅಲ್ಲಿ ಪರಿಮಳ ಪ್ರಸಾದ ಎಲ್ಲ ಪಾಪ ಸಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹಾಕಿದ್ವಿ. ನನ್ ಮಗಳು ಬದುಕದೇ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್ ಅನಿಲ್ ಕುಸ್ತಿಗೆ. ಇಲ್ಲಮ್ಮ ಎಲ್ಲ ಕಡೆನೂ ಅವಳಿಗೆ ಬರೋಣ ಗುಳ್ಳಿಗಳು ಎದ್ದು ಬಿಟ್ಟಿತ್ತು, ಬದುಕದೇ ಇಲ್ಲ ಅಂತ. ಆಮೇಲೆ ಮತ್ತೆ ಕೊನೆಗೆ ರಾಯರ್ ಪವಾಡನೆ ಅದೇನು ನಮ್ ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಗ್ಬಿಟ್ಟಿದ್ಯಮ್ಮ. ಅವಳೆಂತ ಇದ್ಲು, ನೀವ್ ಎಷ್ಟನ್ನ ಕೊಡಿ ಗ್ಲೂಕೋಸ್, ನಾನ್ ಫಿಟ್ ಆಗಿರ್ತೀನಿ ಅಂದ್ಬಿಟ್ಲು ಪಾಪ. ಕೊನೆಗೆ ಆಮೇಲೆ ಅವಳಿಗೆ ಫುಡ್ ಹೋಗ್ದಿರೋ ಕಾರಣಕ್ಕೆ ಕತ್ತತ್ರ ಸ್ವಲ್ಪ ಓಪನ್ ಮಾಡಿ ಅಲ್ಲಿಂದ ಸುಮಾರು ಫುಡ್ ಪ್ಯಾಕೆಟ್ ಅಟ್ಯಾಚ್ ಮಾಡಿ ಹಾಕಿದ್ರು. ಮತ್ತೆ ಆಮೇಲೆ ಅವ್ರು ಹೇಳಿದ್ರು, ನೀವೇನ್ ರಾಯರ್ ಫೋಟೋ ತೆಗ್ದಿದ್ದೀರೋ, ಆಕ್ಚುಲಿ ಆ ಫೋಟೋ ಇಲ್ಲ ಅಲೋ ಮಾಡಲ್ಲ ಅಂದ ತಕ್ಷಣ ಕುಷ್ಟಿಗೆ ಡಾಕ್ಟರ್ ಬರುವಾಗ ಗಾಡಿ ಪಂಚರ್ ಆಗೋಯ್ತು ಅವ್ರದ್ದು. ಮತ್ತೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು, ಅಮ್ಮ ದಯವಿಟ್ಟು ತಪ್ಪಾಗ್ಬಿಟ್ಟಿದೆ, ನಿಮ್ ಫೋಟೋ ಇಟ್ಬಿಡಿ ರಾಯರ್ದು ಅಂತಂದ್ರು. ರಾಯರ್ ಫೋಟೋ ಇಟ್ಬಿಟ್ಟು ಆಮೇಲೆ ತಿರ್ಗಾ ಫಿಟ್ ಆಗಿ ಸುಮಾರು ತಿಂಗಳನ್ಗಟ್ಲೆ ಹಾಸ್ಪಿಟಲ್ ಅಲ್ಲೇ ಇದ್ಲು ಅವಳು. ಆ ಫೋಟೋ ಇಟ್ಟು ಮಂತ್ರಾಕ್ಷತೆ ಇಟ್ಟು ಗ್ಲೂಕೋಸ್ ಅಲ್ಲಿ ಪರಿಮಳ ಪ್ರಸಾದ ಎಲ್ಲ ಹಾಕಿದ್ಮೇಲೆ ಅವಳಿಗೆ ಕಂಪ್ಲೀಟ್ ಅವಳ ಜೀವಂತ ಹೊರಗಡೆ ಬರೋದೇ ಇಲ್ಲ ಅಂದ್ಬಿಟ್ರು ಡಾಕ್ಟರ್. ನಮ್ಮ ಲೆಟರ್ ಅದೇ ತರ ನಾನು ಸ್ಕ್ಯಾನ್ ಕೂಡ ಅದೇ ತರ. ಆಮೇಲೆ ಇವಾಗ ಅವಳು ಡಿಸ್ಚಾರ್ಜ್ ಆಗಿ ಬಂದ್ರೆ ಈಗಾಗಲೇ ಮದ್ವೆ 10 ವರ್ಷ ಆಯ್ತು. ಮಂತ್ರಾಲಯದಲ್ಲಿ ಮದ್ವೆ ಮಾಡಿದ್ವಿ, ಮಂತ್ರಾಲಯದಲ್ಲೇನೆ ಮದ್ವೆ ಮಾಡಿ 10 ವರ್ಷ ಆಯ್ತು ಮದ್ವೆ ಆಗಿ. ಈಗ ಅಡ್ಮಿನ್ ಆಫೀಸರ್ ಆಗಿ ಕಾರ್ತಿಕನೇ ಹತ್ರ ಕೆಲಸ ಮಾಡ್ತಿದ್ದಾಳೆ. ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ಖಂಡಿತ ಕಡಿಮೆನೆ. ರಾಯರ್ನ ಯಾರು ನಂಬುತ್ತಾರೋ ಅವ್ರ ಜೀವನ ಮಾತ್ರ ತುಂಬಾ ಪಕ್ವವಾಗಿರುತ್ತೆ. ನಾನು ತುಂಬಾ ಖುಷಿ ಆಯ್ತು. ರಾತ್ರಿ ಅವ್ರು ಏನ್ ತೋರಿಸ್ತಾ ಇದಾರೆ, ನಾನು ರಾತ್ರಿ ಎಲ್ಲ ನಿಜವಾಗ್ಲೂ ಬೃಂದಾವನ, ನನಗೆ ಯಾವ ನೋವಾಯ್ತು ಮಂತ್ರಾಲಯಕ್ಕೆ ಹೋಗ್ಬಿಡ್ತೀನಿ. ಸುಭದೇಂದ್ರ ಸ್ವಾಮೀಜಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಗುರುಗಳೇ ಬರ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಪಾಪ ಅಲ್ಲಿ ಬೃಂದಾವನದ ಗಾರ್ಡನ್ ರೂಮ್ ಕೊಡ್ತಾರೆ. ರಾಯರ್ನ ಯಾರು ನಂಬುತ್ತಾರೋ, ಏನದು ಹೋಗೋ ದಾರಿ ಪಕ್ವ ಸರಿಯಾಗಿದ್ರೆ ರಾಯರ್ ಖಂಡಿತ ನಮ್ ಬೆನ್ನಿಂದ ಇರ್ತಾರೆ ಅನ್ನಕ್ಕೆ ನನ್ನ ಮಗಳೇ ಸಾಕ್ಷಿ ಸರ್. ಜೀವ ಇರೋದೇ ಇಲ್ವ, ಮುಗ್ದೋಯ್ತು. ನೀವ್ ಹೇಳ್ತಿರೋದ್ ನೋಡಿದ್ರೆ ನಿಜಕ್ಕೂ ನಮ್ಗೆ ರೋಮಾಂಚನ ಆಗ್ತಾ ಇದೆ. ಯಾಕೆಂದ್ರೆ 21 ವರ್ಷದ ಹುಡುಗಿ
ಮಗಳಿಗೆನ್ ಕಳ್ಕೊಳ್ತಾ ಇದ್ವಿ ಆ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಸುಷ್ಮಂತ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟು ದ್ವಾರಪಾಲಕ ಆನಂದವನ್ನು ಕಳಿಸಿ ಅವ್ರ ಜೋಬಿಂದ ಅವತ್ತಿನ ಪರಿಸ್ಥಿತಿ ನಮಗೆ ದುಡ್ಡಿರ್ಲಿಲ್ಲ. ಅವ್ರೊಬ್ರು ಕ್ರಿಶ್ಚಿಯನ್ಸ್ ಹೇಳಿದ್ರು, ನೀವು ನಾವು ಕ್ರಿಶ್ಚಿಯನ್ ದೇವ್ರ ನಂಬಿ ಇಲ್ಲಾಂದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗೋದಿಲ್ಲ, ಅದು ಇನ್ಸೂರೆನ್ಸ್ ಅಂದ್ರು. ಕೊನೆಗೆ ರಾಯರು ಯಾವ ರೀತಿ ಪವಾಡ ಮಾಡಿದ್ರೆ ಗೊತ್ತಿಲ್ಲ, ಇನ್ಸೂರೆನ್ಸ್ ಸ್ಯಾಂಕ್ಷನ್ ಆಯ್ತು ಇದಕ್ಕೆ ಹಾಸ್ಪಿಟ್ಲ್ಗೆ. ಮತ್ತೆ ನನ್ ಮಗಳು ಫಿಟ್ ಆಗಿ ಬಂದ್ಲು. ಮತ್ತೆ ಚೌಟಿ ಹತ್ರ ಹೋದಾಗ ಏನಮ್ಮ ಪವಾಡನೆ ಆಗೋಯ್ತಲ್ಲ. ಇದುವರೆಗೂನು ನನ್ನ ಮಗಳಿಗೆ ಹುಷಾರ್ ಇಲ್ಲ ಅಂತ ಇಲ್ಲಿ ಹೇಳಕ್ ಸಾಧ್ಯತೆ ಇಲ್ಲ. ಆರಾಮ್ಸೆ ಇದ್ದಾರೆ ಇವಾಗ ಕೆಲಸ ಮಾಡ್ಕೊಂಡು. ರಾಯ ನೆರಳಲ್ಲಿ ಯಾರ್ಯಾರು ಬದುಕ್ತಾ ಇದ್ದಾರೋ ಖಂಡಿತ ಅವ್ರೆಲ್ರಿಗೂನು ಆಶೀರ್ವಾದ ಖಂಡಿತ ಇರುತ್ತೆ ಸರ್. ನಾನು ರಾತ್ರಿಯಿಂದ ಅವ್ರು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬಂದು ವೈಬ್ರೇಷನ್ ಆಗೋಯ್ತು, ಬೃಂದಾವನೆ ನೋಡಿದಾಗಾಯ್ತು ನನಗೆ. ಅಲ್ಲ ಅವರು ಒಂದೇ ರಾತ್ರಿಲಿ ಸಾಲಿಗ್ರಾಮಗಳಾಗಿರೋದು. ಹಿಂದಿನ ದಿನ ಅಷ್ಟೇ ಅದ್ರದ್ದು ಏನು ನೀವು ಹೇಳಿ ಅದು ಮಂತ್ರಾಕ್ಷತೆ ಅದನ್ನೆಲ್ಲ ತೆಗೆದುಕೊಂಡು ನೋಡಿದ್ದಾರೆ. ನಂತರ ಅದನ್ನೇನು ಗಿಡಕ್ಕೆ ಹಾಕ್ಬೇಕು ಅನ್ನುವ ಟೈಮ್ ನಲ್ಲಿ ಬೆಳಗ್ಗೆ ಅಲ್ಲಿ ಇಟ್ಟಿದ್ರಂತೆ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ. ಬೆಳಗ್ಗೆ ಎದ್ದು ನೋಡಿದ್ರೆ ಅವೆಲ್ಲವೂ ಕೂಡ ಸಾಲಿಗ್ರಾಮಗಳಾಗಿ ಬದಲಾಗಿದೆ. ಅವರಿಗೂ ಅದೇ ಆಶ್ಚರ್ಯ. ಎಲ್ಲೋ ಒಂದ್ ಕಡೆ ದೇವ್ರಿದಾನೆ ಅನ್ನೋದು ಒಂದೊಂದ್ಸಲಿ ನಿರೂಪಿಸೋದು ಇಂತಹ ಸಂದರ್ಭದಲ್ಲೇ ಅಲ್ವಾ? ಅಯ್ಯೋ ಖಂಡಿತ ಸರ್. ರಾಯರಿಲ್ಲ ಅಂತಂದ್ರೆ ನಾವು ಖಂಡಿತ ಇಲ್ಲದೇ ಇಲ್ಲ. ಏನು ಅಂದ್ರೆ ನಾವು ಹೋಗೋ ರೂಟ್ ಒಂದು ಕರೆಕ್ಟ್ ಆಗಿದ್ರೆ ರಾಯರ್ ನಮ್ ಜೊತೆ ಇದ್ದೇ ಇರ್ತಾರೆ ಸರ್. ಅವ್ರು ಕಾಪಾಡಕ್ ನಮ್ಮಂತವ್ರಿಗೆ ಎಲ್ರಿಗೂ ರಾಯರ್ ಕಾಪಾಡ್ತಾರೆ ಸರ್. ಖಂಡಿತ ನಮ್ ಜೀವನದಲ್ಲಿ ತುಂಬಾ ಪವಾಡಗಳೇ ಆಗ್ಬಿಟ್ಟಿದೆ ಸರ್. ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಪವಾಡಗಳು ಆಗ್ಬಿಟ್ಟಿದೆ. ಅದು ಹೇಳ್ಕೊಡೋದಕ್ಕೆ ಟೈಮ್ ಬೇಕು, ಅಷ್ಟೊಂದು ಆಗಿದೆ ನಮ್ ಜೀವನದಲ್ಲಿ. ಆ ರಾಯರ್ ನೆರಳಲ್ಲೇ ಬದುಕ್ತಾ ಇದೀವಿ. ರಾಯರ್ ನೆರಳಲ್ಲೇ ನಮ್ಮ ಯಜಮಾನ್ರು ರಿಟೈರ್ಡ್ ಆದಾಗ್ಲೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ರಾಯರ ದಾರಿ ತೋರಿಸಿ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಪುರೋಹಿತರ ಕೆಲಸ ಮಾಡ್ತಿದ್ದಾರೆ ಬೆಳಿಗ್ಗೆ ಸಂಜೆ. ಒಬ್ಬ ಇದುವರೆಗೂ ಕೂಡ ಯಾರತ್ರ ಕೈ ಚಾಚದಿರ ಹಾಗೆ ರಾಯರ್ ನಮ್ಮನ್ನ ಅಕ್ಷಪಾತ್ರಾಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ನಮ್ ಕುಟುಂಬನ. ಎಲ್ರು ದೇಶದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಇದಾರೋ ಅವ್ರೆಲ್ರನ್ನು ಕೂಡ ಖಂಡಿತ ಇದೆ. ಏನ್ ಹೇಳಿ ಪ್ರವಾಹ ಹುಕ್ಕಿ ಬಂದಾಗ್ಲೂ ಕೂಡ ರಾಯರು ಯಾವುದೇ ಹಾನಿಗಳು ಆಗ್ದಲೇನೆ ಕಾಪಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ತೀರ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರತಿಯೊಬ್ಬರ ಅನುಭವ ಕೂಡ ಅದಕ್ಕೆ ದಿನಗಳು ಸಾಕೋಗೋದಿಲ್ಲ, ಮತ್ತೊಂದ್ ಕಡೆ ವರ್ಷಗಳು ಸಾಕೋಗೋದಿಲ್ಲ. ಒಬ್ಬೊಬ್ರು ಮನೆಯಲ್ಲೂ ಒಂದೊಂದು ರೀತಿಯಾದಂತ ಅನುಭವ ಆಗಿದೆ. ಹೇಳ್ಕೊತಿರೋರು ಎಷ್ಟು ಜನ ಇದಾರೆ ಅಂದ್ರೆ ಹೇಳ್ಕೊಳ್ದೇ ಇರೋರು ಎಷ್ಟು ಜನ ಇರ್ಬೋದು. ಮೇಯ್ನ್ ಆಗಿ ಅಲ್ಲಿ ಈಗ ಪವಾಡ ನೋಡಿರೋರು ಒಂದ್ ಕಡೆ, ಕೇಳಿರೋರು ಒಂದ್ ಕಡೆ, ಅನುಭವಿಸಿರೋರು ಒಂದ್ ಕಡೆ. ನಿಮ್ಮ ಅಂದ್ರೆ ಅಣ್ಣನ ಮನೆಯಲ್ಲಿ ಹೇಳಿದ್ರೆ ಈ ರೀತಿಯಾಗಿ ಆಗಿತ್ತು, ಹೇಗ್ ಅನ್ನಿಸ್ತು ಆ ಒಂದ್ ಸಂದರ್ಭದಲ್ಲಿ ಅಂತ? ಅವು ಆ ಸಾಲಿಗ್ರಾಮ ನೋಡಿದ ಕೂಡ ನಮಗ ತುಂಬಾ ರೋಮಾಂಚನ ಆಗ್ಬಿಡ್ತು. ಆದ್ರೆ ಈಗ ಈ ಟಿವಿ ಲೈವ್ ಕಾರ್ಯಕ್ರಮದೊಳಗ ಎಷ್ಟು ಜನ ಅವ್ರವ್ರ ಅನುಭವ ಹೇಳ್ತಾ ಇದಾರೆ ಅಂತಂದ್ರೆ ಅದ್ರದ್ದು ಇದು ನಾವು ಎಷ್ಟೊಂದು ಪುಣ್ಯ ನಾವು ಮಾಡಿರ್ಬೇಕು ಅಥವಾ ನಮ್ಮ ಹಿರಿಯರು ಮಾಡಿರ್ಬೇಕು. ಇಂತ 10 ಶಾಲೆಗೆ ಒಂದು ಶಾಲಿಗ್ರಾಮದೊಳಗೆ ಯಾರೋ ತಿಳಿದವರು ಹೇಳಂತೆ ಒಂದು ಶಾಲಿಗ್ರಾಮದೊಳಗೆ 5535 ಭಗವತ್ ರೂಪಗಳು ಇರ್ತಾವೆ ಅಂತ. ನಾ ಶಾಲಿಗ್ರಾಮ ಬಗ್ಗೆ ಜಾಸ್ತಿ ಓದ್ಕೊಂಡಿಲ್ಲ ಅಥವಾ ಇದು ಮಾಡಿಲ್ಲ, ಯಾರೋ ಹಿರಿಯರು ಹೇಳಿದಂಗೆ 10 ಶಾಲಿಗ್ರಾಮ ನಿಮ್ ಮನೆಯಲ್ಲಿ ಬಂದಾವಂದ್ರೆ ನೀವು ಎಂತ ಒಂದು ಪುಣ್ಯ ಮಾಡಿರ್ಬೇಕು ಅಂತ. ಏನ್ ಮಾಡಿದ್ರೆ ಆಮೇಲೆ ಶಾಲಿಗ್ರಾಮ ಇದು 10 ಶಾಲಿಗ್ರಾಮ ಅಂತ ಹೇಳಿ ನಾವು ಅನ್ಕೊಂಡ್ಮೇಲೆ ಅಲ್ಲಿದ್ದಂತ ಕೆಲವು ಜನಕ್ಕೆ ನಿಮ್ಮ ಅಣ್ಣಂಗೆ ಹೇಗ ಅನಿಸ್ತು ಅಂತ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಹೊರಟಿದ್ರಿ, ನಂತರ ಅಲ್ಲಿ 10 ಶಾಲಿಗ್ರಾಮ ಬಂತು. ಆಮೇಲೆ ಆ ಒಂದು ಏನು ಮಂತ್ರಾಕ್ಷತೆ ಇತ್ತಲ್ಲ ಅದನ್ನೇನಾದ್ರೂ ಹುಡುಕಿದ್ರ ಅಂತ, ಇದು ಯಾರೋ ತಂದಿಟ್ಟಿದಾರೋ ಏನೋ ಎತ್ತ ಅನ್ಬಿಟ್ಟು? ಅದು ಮಂತ್ರಾಕ್ಷತೆ ಇರ್ಲೇ ಇಲ್ಲ ಅಲ್ಲಿ ಒಂದೋ ಎರಡೋ ಕಾಳು ಅಷ್ಟೇ ಮಂತ್ರಾಕ್ಷತೆ ಇತ್ತು. ಮಂತ್ರಾಕ್ಷತೆ ಕೂಡ ಇದು ಶಾಲಿಗ್ರಾಮ ಆಗಿದ್ದ ಮಂತ್ರಾಕ್ಷತೆ ಕೂಡ ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರ್ಲಿಲ್ಲ. ಇದು 10 ಶಾಲಿಗ್ರಾಮ ಆಗ್ಬಿಟ್ಟಿರೋದು. ನಿರ್ಮಾಲ್ಯ ಕೂಡ ಸ್ವಲ್ಪ ಅಲ್ಲೇ ಇತ್ತು ಅಷ್ಟೇ. ಅದೆಲ್ಲ 10 ಶಾಲಿಗ್ರಾಮ ಅವನಿಗೆ ನೋಡಿದ್ರೆ ಅವನು ಕೂಡ ತುಂಬಾ ಏನ್ ರಿಯಾಕ್ಟ್ ಮಾಡ್ಬೇಕು, ಹೇಗ ಇದು ಮಾಡ್ಬೇಕು ಅಂತ ಹೇಳಿ ಒಂಥರ ದಿಗ್ಭ್ರಾಂತನಾಗ್ಬಿಡ್ತಾರೆ, ಏನ್ ಮಾಡ್ಬೇಕು ಹಂಗಂತ ಹೇಳಿ. ಆಮೇಲೆ ನಮಗೆಲ್ಲ ಕರ್ಸಿದ, ನಮಗೂ ಅನಿಸ್ತು. ಆಮೇಲೆ ನಾವು ಅಲ್ಲಿದ್ದಂತ ಕೆಲವು ವಿದ್ವಾಂಸರು ಅವ್ರಿಗೆಲ್ಲ ತೋರಿಸಿದ್ವಿ. ಆಮೇಲೆ ಒಂದು 3-4 ಜನ ಅದು ಆದ ತಕ್ಷಣ ಬಂದು ನೋಡಿದ್ರು. ಆಮೇಲೆ ಅವ್ರ ಮನೆಯಲ್ಲೂ ಇದೇ ತರದ್ ಶಾಲಿಗ್ರಾಮ ಇದೆ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಅದರಿಂದ ನಮಗ ಸರಿ. ಆಮೇಲೆ ರಾಯರ್ ಮಟ್ಟಕ್ಕೆ ಹೋದ್ರ? ಅಲ್ಲ, ಆಮೇಲೆ ನನಗೆ ಸ್ವಲ್ಪ ಈ ಫೇಸ್ಬುಕ್, ವಾಟ್ಸ್ಆಪ್ ಇವೆರಡು ಮೀಡಿಯಾ ಯಾವ ತರ ಅಂದ್ರೆ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಎನಿ ಪರ್ಪಸ್. ಸೊ ಏನೇನೋ ಕಾಮೆಂಟ್ ಬರ್ತಾ ಇದೆ, ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ನಾವ್ ಹೆಂಗ್ ತಗೊಳ್ತೀವಿ ಅನ್ನೋದು ಒಂದು ನಮಗೇನು ಯಾವುದೇ ಪಾಪ್ಯುಲಾರಿಟಿ ಬೇಡ ಅಥವಾ ನಮ್ಮಿಂದ ಇದರಿಂದ ಏನಾದ್ರು ಬೇಕಾಗಿಲ್ಲ. ಸುಮ್ನೆ ಬಂದು ನಮ್ಮ ಮನೆಯಲ್ಲಿ ಶಾಲಿಗ್ರಾಮ ಅಂತ ಬಂದಿದೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ನಮಗೇನು ಅಷ್ಟು ಇದಿರ್ಲಿಲ್ಲ. ಏನೋ ಬಂದಿತ್ತು. ಅದಕ್ಕೆ ನಾನು ನಮ್ಮ ಅಣ್ಣಗೆ ಹೇಳಿದೆ, ನಾವು ಯಾವಾಗ ಒಂದು ಬಲವಾದ ವಿಶ್ವಾಸದಿಂದ ರಾಯರ ಅನುಗ್ರಹದಿಂದನೇ ನಮಗೆ ಶಾಲಿಗ್ರಾಮ ಬಂದಾವ ಅಂತ ಹೇಳಿ ನಮ್ಗೆ ಅಂದ್ಮೇಲೆ ಇದಕ್ಕೊಂದು ಯಾವುದೇ ಇದಂತ ಒಂದು ಸಮಾಧಾನ ರಾಯರು
ಇದಕ್ಕೆ ಹೋಗುದು, ವೃಂದಾವನಕ್ಕೆ ಹೋಗುದು, ಅಲ್ಲೇ ರಾಯರ ಸನ್ನಿಧಿಗೆ ಹೋಗಿ ರಾಯರ ಪೀಠದಲ್ಲಿ ಇದ್ದಂತ ಸುಬುಧೇಂದ್ರ ತೀರ್ಥಗಳಿಗೆ ಇವರು ಅರ್ಪಣೆ ಮಾಡಿ ಅವ್ರಿಗೆ ಮುಂದಿನ ಮಾರ್ಗದರ್ಶನ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ಒಬ್ರು ಕಾಲರ್ ರೆಡಿ ಇದ್ದಾರೆ, ಕೇಶವಮೂರ್ತಿ ಅಂತ. ನಮಸ್ಕಾರ ಕೇಶವಮೂರ್ತಿ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ ಹೇಳಿ ಸರ್ ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಸರ್. ಹೌದು. 25 ವರ್ಷ ಹಿಂದೆ ಸರ್ ನಮ್ಮ ಮನೆ ಕುಟುಂಬದವರು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಹೋಗಿದ್ವಿ. ನನ್ಗೆ ನಮ್ಮ ಸ್ನೇಹಿತನಿಗೆ ಈಜು ಹೊಡಿಯಕ್ ಬರಲ್ಲ. ಸ್ನಾನ ಮಾಡಕ್ಕೆ ನಮ್ಮ ಫ್ರೆಂಡ್ ಏನ್ ಮಾಡಿದ್ರೆ ಹಳ್ಳಿಸ್ತಾ ಕಾಲು ನೀರಲ್ಲಿ ಇಟ್ಟಿದ್ದಾನೆ, ಅವನ್ನ ನೀರು ಎಳ್ಕೊಂಡ್ಬಿಟ್ಟಿದೆ. ಅವನ್ ಕೈ ಹಿಡಿಯಕ್ ನಾನು ಹೋಗಿದ್ದೀನಿ ಸರ್, ನನ್ನನ್ನು ಎಳ್ಕೊಂಡ್ಬಿಡ್ತು ನೀರು. ನನಗೂ ಈಜು ಬರಲ್ಲ. ಹೋಗಿ ಮಿನಿಮಮ್ ಅಂದ್ರೆ ಒಂದು ಅರ್ಧ ಮೀಟರ್ ಹೋಗಿದ್ವಿ ಸರ್. ಅರ್ಧ ಮೀಟರ್ ಹೋಗಿದ ತಕ್ಷಣ ಯಾರು ನಮ್ದು ಅಷ್ಟೇ ಇನ್ನು ಪ್ರಾಣ ಹೋಯ್ತು, ಇನ್ನ ನಾವು ಬದುಕದೇ ಇಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲಿ ಮುಳುಗ್ಬಿಟ್ವಿ ಸರ್. ಸತ್ಯ ಹೇಳ್ಬೇಕಂದ್ರೆ ದೇವರೇ ಬಂದು ನಮ್ಮನ್ನ ಕಾಪಾಡಿರ್ಬೇಕು, ನಮ್ಮನ್ನ ಕೂದಲು ಹಿಡಿದು ಎತ್ಕೊಂಡ್ ಬಂದು ದಡಕ್ ಸೇರಿಸಿದಾರೆ ಸರ್. ಇದನ್ನ ನಾನು ಯಾವ ತರ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಅನುಭವ ಸರ್ ಇದು. ಅದಾದ ನಂತರ ನಾನು ಸ್ವಿಮ್ಮಿಂಗ್ ಕಲ್ತ್ಕೊಂಡು ಹೋಗ್ಬೇಕಂತ ಸ್ವಿಮ್ಮಿಂಗ್ ಅಂತೂ ಕಲಿಯಕ್ ಆಗ್ಲಿಲ್ಲ. ಮೊನ್ನೆ ಭಾನುವಾರ ಹೋಗಿ ಬಂದ್ವಿ ಸರ್ ಮಂತ್ರಾಲಯಕ್ಕೆ. ನಿಜವಾಗ್ಲು ಈಗ್ಲೂ ಅಷ್ಟೇ ಸರ್, ಗುರುವಾರದ ಕೆಲಸ ಯಾವುದೇ ಕೆಲಸನೂ ಆಗಲ್ಲ ಅಂತ ಹೇಳಿದ್ರೇನು ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ನನ್ ಕೆಲಸ ಆಗ್ತಾ ಇದೆ ಸರ್. ಇದೊಂದು ನಡೆದಿರೋ ವಿಷಯ ನನಗೆ ಹೇಳ್ಬೇಕು. ನಿಮಗೆ ಆಗಿರುವಂತ ಅನುಭವ ಇದು? ಹೌದು ಸರ್. ಅಂದ್ರೆ 25 ವರ್ಷಕ್ಕೆ ನಾನು ನೀರಲ್ಲಿ ಹೊಟ್ಟೋಗ್ಬಿಡ್ಬೇಕಾಗಿತ್ತು. ಕಾಪಾಡಿದಾನೆ ಬಿಡಿ, ರಾಯರು ಇದ್ದಾರೆ ಅಂದ್ಬಿಟ್ಟು ಹೇಳೋದೇ ಅದಕ್ಕಲ್ವಾ. ಥ್ಯಾಂಕ್ ಯು ಕೇಶವಮೂರ್ತಿ ಅವರ. ಪ್ರಣವ್ ಅವರ ನೋಡ್ತಾನೆ ಇದೀರಿ, ಅವ್ರಿಗಾದಂತ ಅನುಭವ, ಇಲ್ಲಿ ಬರ್ತಾ ಇರುವಂತ ಅನುಭವ. ಇದನ್ನ ನೋಡ್ತಾ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸತ್ತೆ, ಆ ರಾಯರ ಕೃಪೆ ಇರೋದ್ರಿಂದನೇ ನಮಗೂ ಏನೋ ಈ ವಿಚಾರದ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋ ಅನ್ನೋದು ಕೂಡ ಎಲ್ಲೋ ಆ ರೀತಿ ಒಂದು ಅವರ ಅನುಗ್ರಹ ಇದೆ ಅಂತಾನೆ ಖಂಡಿತ ಅನ್ಸುತ್ತೆ. ಅವರ ಮಾಡಿರ್ತಕ್ಕಂತಹ ಪವಾಡಗಳನ್ನ ನೋಡ್ತಾ ಇದ್ರೆ ಇದು ಏನು ಹೊಸದಾಗಿರ್ತಕ್ಕಂತಹ ಪವಾಡ ಅಲ್ಲ ಅಂತ. ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಅವರ ಒಂದು ಉದಾಹರಣೆ ನನಗೆ ಗೊತ್ತಿರೋರ ಒಬ್ರು ಮನೆಯಲ್ಲಿ ಕೂಡ ಆ ಭೂಮಿಯನ್ನ ಅಗಿಸಿ ರಾಯರು ಇರ್ಬೇಕಾರೆ, ಅವರು ಭೌತಿಕವಾಗಿ ಇರ್ಬೇಕಾದ್ರೇನೆ ಭೂಮಿಯನ್ನ ಅಗಿಸಿ ಇಂಥ ಕಡೆ ಒಂದು ವಿಗ್ರಹ ಇದೆ ಅಂತ ಹೇಳಿ ಅದನ್ನ ಕೆಳಗಡೆ ಎಲ್ಲೋ ಭೂಮಿಯಲ್ಲಿ ಅಡಗಿದ್ದಂತ ವಿಗ್ರಹವನ್ನ ತೆಗಿಸಿ ಅದನ್ನ ಆ ವಂಶಜರಿಗೆ ಕೊಟ್ಟು ಆ ವಂಶಜರು ಇನ್ನ ಅದನ್ನ ಪೂಜೆಯನ್ನ ಮಾಡ್ಕೊಂಡು ಬರ್ತಿರುವಂತದ್ದು ನಮ್ಗೆ ಕಾಣಕ್ ಸಿಗತ್ತೆ. ಹಾಗೆ ನಾವು ಸಾಲಿಗ್ರಾಮವನ್ನ ಬರೀ ಕಲ್ಲು ಅಂತ ಅನ್ಕೊಳ್ಳಿಕ್ಕಾಗಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅದಕ್ಕೆ ವಿಜಯದಾಸರು ಅವರು ದಾಸ ಸಾಹಿತ್ಯ ಮಾಡ್ತಾ ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ದೇವಸ್ಥಾನದಲ್ಲಿರೋದು ಕಲ್ಲು ಅಂತ ಅನ್ಕೊಳ್ಳೋದು ಮೌಢ್ಯ, ಅಲ್ಲಿ ದೇವರೇ ಇದ್ದಾನೆ ಅಂತಂದ್ರೆ ಕಲ್ಲೆಂದುಪೇಕ್ಷಿಸದೆ ಕಾಲ ಕಾಲಕ್ಕೆ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ, ಕಲ್ಲಿನೊಳಗಿದ್ದು ಸಿರಿ ವಿಜಯ ವಿಠಲರೇಯ, ಒಳ್ಳೆ ಕಲ್ಲು ಪದವಿ ಕೊಟ್ಟು ಸತತ ಪಾಲಿಪನು. ಅಂದ್ರೆ ಕಲ್ಲು ಅಂತ ಅನ್ಕೋಬೇಡಿ, ಕಲ್ಲು ಅಂತ ಅನ್ಕೊಂಡ್ರೆ ನಿಮ್ ಕಲ್ಲು ಮನಸ್ಸು ಅಷ್ಟೇ. ಅದು ಕಲ್ಲು ಅಂತ ಅನ್ಕೊಳ್ಳದೆ ಕಲ್ಲು ಅಂತ ಅಪೇಕ್ಷೆ ಮಾಡಿ ಅದನ್ನ ಮಾಡಿದ್ರೆ ಅದು ನಿಮ್ಮ ಕಲ್ಲು ಮನಸ್ಸನ್ನ ಮಾತ್ರ ತೋರ್ಸತ್ತೆ. ಅದು ಬಿಟ್ಟು ಕಲ್ಲಿನೊಳಗಿದ್ದು ಸಿರಿ ವಿಜಯ, ಅಲ್ಲಿ ದೇವರಿದಾನೆ ದೇವರು ಅಂತ ಪೂಜೆಯನ್ನ ಮಾಡಿ ಅವಾಗ ಅದೇ ಕಲ್ಲಿನಲ್ಲಿ ಭಗವಂತ ಖಂಡಿತ ಒಡಮೂಡಿ ಕಲ್ಲಿನಲ್ಲೇ ಖಂಡಿತ ದೇವ ಇದ್ದು ನಿಮ್ಗೆ ಕಲ್ಲು ಪದವಿ ಅಂದ್ರೆ ಒಳ್ಳೆ ಉನ್ನತ ಪದವಿ, ಸ್ಥಿರವಾಗಿರುವಂತ ಮೋಕ್ಷ ಪದವಿಯನ್ನು ಕೊಡ್ತಾನೆ ಅಂತ ವಿಜಯದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ನಾವು ದೇವರನ್ನ ಕಾಣ್ಲಿಕ್ಕೆ ಯಾವ ವಸ್ತು ಆದ್ರೂ ಅದರಲ್ಲಿ ವಿಶೇಷ ಏನಿಲ್ಲ, ಎಲ್ಲದರಲ್ಲೂ ದೇವರನ್ನ ಕಾಣಬಹುದು. ಆತ್ಮವತ್ ಸರ್ವಭೂತೇಷು, ಎಲ್ಲ ಪಂಚಭೂತಗಳಲ್ಲಿ ಏನೇನಿದೆಯೋ ಎಲ್ಲ ಭಗವಂತನ ಸ್ವರೂಪವೇ. ಅದು ಸಾಲಿಗ್ರಾಮವಾಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು, ನೀರಾಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಪ್ರತಿಯೊಂದು ಭಗವಂತನೇ. ಹಾಗೆ ಆ ಸಾಲಿಗ್ರಾಮದಲ್ಲಿ ಖಂಡಿತ ಅದು ಕಲ್ಲು ಅಂತ ಒಂದು ಭಾವನೆಯನ್ನ ಬಿಟ್ಟು ಅದು ದೇವರು ಅಂತ ಪೂಜೆ ಮಾಡಿದ್ರೆ ಅದು ನಮಗೆ ಕಲ್ಲು ಪದವಿ, ಅಂದ್ರೆ ನಮಗೆ ಬೇಕಾಗಿರುವಂತ ಎಲ್ಲ ಒಂದು ವಿಚಾರವನ್ನ ಕೂಡ ಕೊಟ್ಟು ಅಂತ್ಯಕಾಲದಲ್ಲಿ ಮೋಕ್ಷವನ್ನ ಕೊಡ್ತಾನೆ. ಮೋಕ್ಷ ಮೆಚ್ಚೆ ಜನಾರ್ದನನ್ನ ಪೂಜೆ ಮಾಡಿದ್ರೆ ಆರೋಗ್ಯಂ ಭಾಸ್ಕರಾದಿತ್ಯ, ಚೆನ್ನಾಗಿರ್ಬೇಕು, ಒಳ್ಳೆ ಆರೋಗ್ಯ ಇರಬೇಕು ಅನ್ನೋ ಸೂರ್ಯನನ್ನ ಆರಾಧನೆ ಮಾಡಬೇಕು. ಹಾಗೆ ಶ್ರೇಯಮಿಚ್ಛೆ ತುದಾಶನ, ಶ್ರೇಯಸ್ ಬೇಕು, ಮನುಷ್ಯ ಚೆನ್ನಾಗಿ ಶ್ರೇಯಸ್ಸನ್ನ ಪಡಿಬೇಕು ಅಂತಂದ್ರೆ ಅಗ್ನಿಯನ್ನ ಆರಾಧನೆ ಮಾಡಬೇಕು. ಜ್ಞಾನಂ ಮಹೇಶ್ವರಾದಿತ್ಯ, ಒಳ್ಳೆ ಜ್ಞಾನ ಬೇಕು ಅಂದ್ರೆ ಶಿವನನ್ನ ಪ್ರಾರ್ಥನೆ ಮಾಡಬೇಕು. ಮೋಕ್ಷ ಮಿಚ್ಛೆ ಜನಾರ್ದನ, ಯಾರಿಗೆ ಮೋಕ್ಷ ಬೇಕು ಅಂತಾರೋ ಅವರು ಜನಾರ್ದನನನ್ನ, ಆ ಶ್ರೀಮನ್ ನಾರಾಯಣನನ್ನ ಖಂಡಿತ ಪ್ರಾರ್ಥನೆ ಮಾಡಬೇಕು. ಇವ್ರ ಮನೆಯಲ್ಲಿ ಆಗಿರುವಂತದ್ದು ರಾಯರ ಪವಾಡ ಅನ್ನೋದಕ್ಕಿಂತ ರಾಯರ ಅನುಗ್ರಹ ಇವ್ರ ಮೇಲೆ ಬಹಳ ವಿಶೇಷವಾಗಿದೆ. ಇವರ ಕುಟುಂಬಕ್ಕೆ, ಇವರ ಕುಟುಂಬದ ಸದಸ್ಯರುಗಳ ಮೇಲೆ ಅವರು ಖಂಡಿತ ಅದನ್ನ ಉಳಿಸ್ಕೊಂಡು ಹೋಗ್ಲಿ. ಅದೇ ರೀತಿ ಅವರ ವಂಶಜರು ಎಲ್ಲರೂ ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ವಂಶ ಕುಲ ಗೋತ್ರ ಅನ್ನತಕ್ಕಂಥದ್ದು ಅಭಿವೃದ್ಧಿ ಆಗ್ಲಿ. ಅದೇ ರೀತಿ ಅವ್ರ ಮೇಲೆ ಸದಾಕಾಲ ಗುರುಗಳ ಅನುಗ್ರಹ ಇರಲಿ. ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗಾಗಿರ್ಬೋದು, ಇದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಅವರ ಅನುಗ್ರಹ ಇರಲಿ ಅಂತ ಹೇಳ್ತಕ್ಕಂಥದ್ದು. ಎಸ್ ಸುಧೀಂದ್ರ ಅವರೇ, ಅಂದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಅಂದ್ರೆ ನೀವು ಹೋಗಿ ಅದನ್ನ ತೋರಿಸಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸುಧೀಂದ್ರ ಶ್ರೀಗಳು?
ಸುಬದೇಂದ್ರ ಶ್ರೀಗಳು, ಸಾರಿ. ನಾವು ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಅಂತ ಒಂದು ಸಮಾಧಾನಕರವಂತ ಯಾವುದೂ ಇದು ಸಿಗಲಿಲ್ಲ ಅಂತ ಹೇಳಿ ನಾವು ರಾಯರ ಸನ್ನಿಧಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ರಾಯರ ಸನ್ನಿಧಿಗೆ ಅಲ್ಲೇ ಹೋದ್ವಿ. ನಾವು ಹೋಗೋಕ್ಕಿಂತ ಮುಂಚೆಗೆ ಜಗನ್ನಾಥ ದಾಸರ ದರ್ಶನ ತಗೊಂಡು ಮಾನವಿ ಒಳಗ. ಜಗನ್ನಾಥ ದಾಸರು ಅಂದ್ರೆ ರಾಯರ ಸಹೋದರರೇ ಅವರು, ಪ್ರಹ್ಲಾದ ರಾಜರು ಅಂತ ಹೇಳಿ. ಸೊ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿನೂ ಶ್ರೀಗಳು ಬರೋರಿದ್ರು. ಅದಕ್ಕೆ ನಾವು ಅಲ್ಲಿ ಬರೋದು ಅವ್ರಿಗೆ ಆಗ್ಲಿಲ್ಲ. ನಾವು ಸೀದಾ ಇದಕ್ಕೆ ಹೋದ್ವಿ, ಇಲ್ಲಿ ಮಂತ್ರಾಲಯಕ್ಕೆ ಹೋದ್ವಿ. ಶ್ರೀಗಳವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ರಾತ್ರಿ 7-7:30 ಅಲ್ಲಿ ಹೋದ್ವಿ. ಸ್ವಾಮಿಗಳ ಹತ್ರ ಹೇಳ್ಕೊಂಡ್ವಿ. ಸರಿ ಅಂದ್ರೆ ಅವ್ರಿಗೆ ಮೊದಲು ಗುರ್ತಿತ್ತು. ಆಮೇಲೆ ಈ ತರ ಆಗಿದೆ ಅಂದ್ಕೊಳ್ಳಿ ಅವ್ರಿಗೆ ಆಶ್ಚರ್ಯನೂ ಆಯ್ತು, ಆನಂದನೂ ಆಯ್ತು. ಅವರು ಹೇಳಿದ್ರು, ನಿಮ್ಮಂತ ಅಂದ್ರೆ ಪುಣ್ಯ, ನೀವು ನಿಮ್ಮ ಹಿರಿಯರೆಲ್ಲ ಬಹಳ ಪುಣ್ಯ ಮಾಡಿದಾರ, ಅಥವಾ ನೀವು ಒಂದು ಬಹಳ ದೊಡ್ಡ ಒಂದು ರಾಯರ ಅನುಗ್ರಹಕ್ಕೆ ನೀವು ಪಾತ್ರ ಆಗಿರಿ, ನೀವು ಬಹಳ ಪುಣ್ಯವಂತರು ಅಂತ ಬಹಳ ಇದನ್ನ ಮಾಡಿ ಹೇಳಿದ್ರು. ಆಮೇಲೆ ಕೆಲವು ಜನ ಯಾರೋ ಅದು ಪರಿಮಳ ಪ್ರಸಾದನೇ ಇದು ಆಗಿತ್ತು ಅಂತ ಹೇಳಿ ಯಾರೋ ವಾಟ್ಸ್ಆಪ್ ಅಲ್ಲೋ ಎಲ್ಲೆಲ್ಲೋ ಹಾಕಿದ್ರು. ನಾನು ಹೇಳಿದೆ, ವಾಟ್ಸ್ಆಪ್ ಇದು ಪರಿಮಳ ಪ್ರಸಾದದಿಂದ ಆಗಿದ್ದಲ್ಲ, ಇದು ಏನೇ ಆಗಿದ್ರು ಎಲ್ಲ ಮಂತ್ರಾಕ್ಷತೆ ಮತ್ತು ನಿರ್ಮಾಲ್ಯದಲ್ಲೇ ಸಿಕ್ಕಿದ್ದು ಅಂತ ಹೇಳಿದೆ. ಸ್ವಾಮಿಗಳು ಅದನ್ನು ದೃಢಪಡಿಸಿದ್ರು. ಇವು ಶಾಲಿಗ್ರಾಮನೇ ಅವ, ನೀವು ನಿತ್ಯ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ರಿ, ನಿಮ್ಮ ಮನೆತನಕ್ಕೆ ಎಲ್ಲ ಉತ್ತರ ನಿಮಗೆಲ್ಲ ಅಭಿವೃದ್ಧಿ ಆಗ್ತಂತೆ ಇದು ಮಾಡಿದ್ರು. ಆಮೇಲೆ ನಾವು ಮೊದಲೇ ಯಾವಾಗ ಬಾಗಲಕೋಟೆಯಿಂದ ಹೊರಟಾಗೆ ಒಂದು ಸಂಕಲ್ಪ ಮಾಡ್ಕೊಂಡ್ವಿ, ಸ್ವಾಮಿಗಳು ಏನು ಹೇಳ್ತಾರ ಆ ಪ್ರಕಾರ ಅಂತ ಹೇಳಿ. ಆದ್ರೆ ಸ್ವಾಮಿಗಳು ಯಾವುದೇ ಅಪೇಕ್ಷೆ ಮಾಡ್ಲಿಲ್ಲ. ನಾವಾಗೆ ನಮಗೆ ಒಂದು 5 ಶಾಲಿಗ್ರಾಮ ಶ್ರೀಮಠಕ್ಕೆ ಮೂಲ ಮಠಕ್ಕೆ ಕೊಟ್ರೆ ರಾಯರ ಸನ್ನಿಧಾನದಲ್ಲಿ ಅದ್ರದ್ದು ನಿತ್ಯ ಮತ್ತು ನಿರಂತರ ಪೂಜೆ ಆಗ್ತದೆ. ರಾಮದೇವರ ಪೂಜೆ ಜೊತೆ ನಿತ್ಯ ಮತ್ತು ನಿರಂತರ ಪೂಜೆ ಆಗುವಂತ ಶಾಲಿಗ್ರಾಮ ನಮ್ಮ ಮನೆಯಿಂದ ಅಲ್ಲಿ ಇದೆ ಅಂತಂದ್ರೆ ಎಷ್ಟೋ ಜನ್ಮನೇ ನಮ್ದು ಪಾವನ ಆದಂಗ. ಆ ರೀತಿ ವಿಚಾರ ಮಾಡಿ ನಾವು 5 ಶಾಲಿಗ್ರಾಮ ಅಲ್ಲಿ ಸಮರ್ಪಣೆ ಮಾಡಿದ್ವಿ. ಅದಕ್ಕೆ ಈ ರಾಯರ 5 ಶಾಲಿಗ್ರಾಮಗಳನ್ನ ಮನೆಯಲ್ಲೇ ಇಟ್ಟಿದ್ವಿ. ಇದು ಈಗ ಈ ಇದರಲ್ಲಿ ಬರುವಂತದ್ದು 5 ಶಾಲಿಗ್ರಾಮ ಮನೆಯಲ್ಲೇ ಇಟ್ಟಿದ್ವಿ. ನಿಮ್ ಜೊತೆಗೆ ನಿಮ್ಮ ಗ್ರಾಮಕ್ಕೂ ಒಳ್ಳೇದಾಗ್ಲಿ ಅಂತಾನೆ ನಾವು ಕೇಳ್ಕೊಳ್ತೀವಿ. ಎಸ್ ರಘುಪತಿ ಶರ್ಮಾ ಅವರ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ಇಲ್ಲ, ಒಂದು ಸಮಯದ ಅಭಾವದಿಂದ ಇದುವರೆಗೂ ನಾವೇನ್ ಮಾತಾಡಿದೀವಿ ಸಮುದ್ರದಲ್ಲಿ ಒಂದು ಹನಿ ಮಾತ್ರ, ಮಿಕ್ಕಿದ ನಾವು ವರ್ಣನೆ ಮಾಡ್ಲಿಕ್ಕೆ ಆಗಿಲ್ಲ. ನಾವೇನಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಬೇರೆ ಗುರುಗಳು ಇದಾರೆ ಅಂದ್ರೆ ಅದು ಇದಾರೆ, ಇಲ್ಲ ಅಂತಲ್ಲ. ಈಗ ಸಾಯಿಬಾಬನ್ ನೀವು ನೋಡಬಹುದು, ವಿಭೂತಿಯಿಂದ ಎಲ್ಲ ತಕ್ಕೊಡುವಂಥದ್ದು ಅದು ಬೇರೆ ವಿದ್ಯೆ, ಅದ್ರಲ್ಲೂ ಅವರಲ್ಲೂ ಒಂದು ಶಕ್ತಿ ಇದೆ. ಆದ್ರೆ ಇವ್ರದ್ದು ಬರ್ತಕ್ಕಂಥದ್ದು ಸಾತ್ವಿಕ ಅನ್ನುವಂಥದ್ದು, ಅನುಕೂಲ ಅನ್ನುವಂಥದ್ದು. ಇವ್ರಿಗಾಗಿರ್ತಕ್ಕಂಥದ್ದು ಪವಾಡ ಅಲ್ಲ, ಅದು ಅನುಗ್ರಹ. ಇದನ್ನ ಹಾಗೆ ಬೆಳೆಸ್ಕೊಂಡು ಹೋಗ್ಲಿ, ಮುಂದಿನ ದಿನಗಳಲ್ಲಿ ಅದೊಂದು ಧಾರ್ಮಿಕ ಕ್ಷೇತ್ರ ಆಗುವಂತ ಸಂಭವ ಕೂಡ ಇರುತ್ತೆ. ಮಾಡ್ಲಿ ಅನುಗ್ರಹ, ಅದು ಆ ರಾಯರಿಚ್ಛೆ, ಅದು ನಮ್ದೇನೂ ಅಲ್ಲ. ಅಲ್ಲಿ ನಾನು ಹೇಳೋದೊಂದೇ, ಯಾವ ವ್ಯಕ್ತಿಗೆ ಜೀವ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗೆ ಜೀವ ಕೊಟ್ಟಂತ ಪುಣ್ಯಾತ್ಮ ಮಹಾನ್ ಗುರು ಅವರು ಬ್ರಿಟಿಷ್ ವ್ಯಕ್ತಿಗಳಿಗೆ ನೇರವಾಗಿ ಬೃಂದಾವನಸ್ಥರಾದ ನಂತರನೂ ಕೂಡ ನೇರವಾಗಿ ಎದ್ದು ಬಂದು ಮಾತಾಡಿ, ಇವತ್ತಿಗೂ ಅವರ ಆರಾಧನೆ ಸಮಯದಲ್ಲಿ ಅವ್ರದೇ ಮುಖ್ಯವಾಗಿರ್ತಕ್ಕಂಥ ಪೂಜೆ, ಮೊದಲನೇ ಪೂಜೆ. ಅದಾದ ನಂತರ ನೆಕ್ಸ್ಟ್ ಮೊಘಲರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವರ ಪೂಜೆ ನಡೆಯುತ್ತೆ. ಅದಾದ ನಂತರ ನಮಗೆ ಪೂಜೆಗಳು. ಅದಕ್ಕೋಸ್ಕರ ರಾಯರ ಅನುಗ್ರಹ ಎಲ್ಲರಿಗೂ ಇರುತ್ತೆ. ಅವರನ್ನ ನಂಬಿ ಎಲ್ಲಾ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಥ್ಯಾಂಕ್ ಯು 3 ಜನಕ್ಕೂ ಇಷ್ಟ ತನಕ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ಹಾಗೆ ರಾಯರ ಸಾಕಷ್ಟು ಪವಾಡಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ವೀಕ್ಷಕರು ನೋಡಿದ್ವಿ ರಾಯರ ಪವಾಡಗಳು ಯಾವ ರೀತಿಯಾಗಿ ಇಡೀ ನಾಡಿನಲ್ಲಿ ನಡೀತಾ ಇದೆ, ಮತ್ತು ಒಂದ್ ಕಡೆ ಅವರನ್ನ ನಂಬಿದಂತವರನ್ನ ಎಲ್ಲೂ ಕೂಡ ಯಾವತ್ತೂ ನಿರಾಸೆಯನ್ನ ಮಾಡೇ ಇಲ್ಲ ರಾಯರು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನ ಹಾಗೆ ಉಳಿಸ್ಕೊಂಡಿದ್ರು. ಯಾಕೆಂದ್ರೆ ಇನ್ನೇನು ಸಾವು ಬದುಕಿನ ನಡುವೆ ಹೋರಾಡದಂತವರು ಕೂಡ ಕೊನೆಗೆ ಎಷ್ಟೋ ವರ್ಷಗಳ ಕಾಲ ಬದುಕಿದ್ದಂತವರ ಎಕ್ಸಾಂಪಲ್ ಗಳನ್ನ ಕೂಡ ಕರೆಯನ್ನ ಮಾಡಿದಂತವರು ತಿಳಿಸ್ಕೊಡ್ತಾ ಇದ್ರು. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.